ವಿಷಯ ಪ್ರಕಟಣೆಗಳು ಬರೆದ ಯೋಹಾನನು ಬರೆದಂಥ ಪ್ರಕಟಣೆಯಲ್ಲಿ ಅಧ್ಯಾಯ 2 ವಾಕ್ಯ 9 ಕಡೆ ಭಾಗವನ್ನು ಧ್ಯಾನಿಸ್ತೇವೆ. ರೆವಲ್ಯೂಷನ್ ಚಾಪ್ಟರ್ 2 ವರ್ಸಸ್ 3. ಜೀವಿತನಾಗಿ ಬಂದ ಆದ್ಯಂತನು ಹೇಳುವುದೇನೆಂದರೆ, ನಾನು ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ. ಇದಲ್ಲದೆ ತಮ್ಮನ್ನು ಯೆಹೂದ್ಯರೆಂದು ಹೇಳಿಕೊಳ್ಳುವವರು ನಿನ್ನ ವಿಷಯವಾಗಿ ದೂಷಿಸುವುದನ್ನು ಬಲ್ಲೆನು. ಅವರು ಯೆಹೂದ್ಯರಲ್ಲ, ಸೈತಾನನ ಸಮಾಜದವರಾಗಿದ್ದಾರೆ. ನೋಡಿ, ಕಡೆ ಭಾಗ ತುಂಬಾ ಅದ್ಭುತವಾಗಿದೆ. ಕಡೆ ಭಾಗ ಓದುವಾಗ ನಾವು, ಇದಲ್ಲದೆ ತಮ್ಮನ್ನು ಯೆಹೂದ್ಯರೆಂದು ಹೇಳಿಕೊಳ್ಳುವವರು ನಿನ್ನ ವಿಷಯವಾಗಿ ದೂಷಿಸುವುದನ್ನು ಬಲ್ಲೆನು, ಅವರು ಯೆಹೂದ್ಯರಲ್ಲ, ಸೈತಾನನ ಸಮಾಜದವರಾಗಿದ್ದಾರೆ. ಇಂಗ್ಲಿಷ್ ನೋಡಿ ಆ ಭಾಗವನ್ನ. But really you are rich. I know the evil things said against you by those who claim to be Jews, but they are not. They are a group that belongs to Satan. ಬೇರೆ ಇಂಗ್ಲಿಷ್ ಅಲ್ಲಿ ನೋಡಿ. I know your tribulation and your poverty, but you are rich, and the slander of those who say that they are Jewish are not, but are of Satan. ಆಮೇಲೆ ಕನ್ನಡದಲ್ಲಿ ಸೈತಾನನ ಸಮಾಜದವರು ಎಂಬುದಾಗಿ ಬಯಲ್ಪಟ್ಟಿದೆ. ಆದರೆ ಇಂಗ್ಲಿಷ್ ಟೆಕ್ಸ್ಟ್ ಅಲ್ಲಿ ಸಿನೆಗೆ ಆಫ್ ಸೇಟನ್ ಅಂತ ಬಯಲ್ಪಟ್ಟಿದೆ. ಏನೇಳಿ ಸಿನೆಗೆ ಅಂದ್ರೆ ಸೈತಾನನ ಸಭಾಮಂದಿರಕ್ಕೆ ಸೇರಿದವರು. ಏನೇಳಿ ಸೈತಾನನ ಸಭಾಮಂದಿರಕ್ಕೆ ಸೇರಿದವರು. ಸ್ಮರಣ ಸಭೆಯ ಕುರಿತು ದೇವರು ಮಾತಾಡಿದಂಥ ಒಂದು ವಿಷಯ, ಈ ಸ್ಮರಣ ಸಭೆಯಲ್ಲಿ ಇರುವಂಥ ವಿಶ್ವಾಸಿಗಳಿಗೆ ಸಂಕಟವು, ಬಡತನವು ಅಧಿಕವಾಗಿತ್ತು. ಆದರೆ ಆ ಸಭೆಯಲ್ಲಿ ಅನೇಕ ಯಹೂದ್ಯರುಗಳಿದ್ದರು. ಆ ಯಹೂದ್ಯರನ್ನ ನೋಡಿ ಸ್ವಾಮಿ ಹೇಳ್ತಾರೆ, ತಮ್ಮನ್ನ ಯಾರು ಯಹೂದ್ಯರಾಗಿ ಎಣಿಸಿಕೊಳ್ತಾ ಇದ್ದಾರೋ, ಯಹೂದ್ಯರು ಅಂತ ಹೇಳ್ತಾ ಇದ್ದಾರೋ, ಅವರು ಯಹೂದ್ಯರಲ್ಲ, ಅವರು ಸೈತಾನನ ಸಭಾಮಂದಿರಕ್ಕೆ ಸೇರಿದವರು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾವು ಈ ಸಭಾಮಂದಿರ ಅನ್ನುವಂಥ ಪದವನ್ನು ತೆಗೆದ್ರೆ, ಸಿನೆಗೆ ಅನ್ನುವಂಥ ವರ್ಡನ್ನು ನಾವು ತೆಗೆದ್ರೆ ಅದು ಚರ್ಚ್ ಅನ್ನುವಂಥ ಅರ್ಥಕ್ಕೆ ಬರುತ್ತೆ. ದೇವರು ಯಾಕೋಬೆ ಅಂದರೆ ಯಹೂದ್ಯರನ್ನ ಬ್ಯಾಬಿಲೋನ್ ದೇಶಕ್ಕೆ ಸೆರೆ ಹೋಗುವ ಹಾಗೆ ಮಾಡಿದಾಗ, ಅಂದರೆ ಬ್ಯಾಬಿಲೋನಿಂದ ರಿಟರ್ನ್ ಆದಂತಹ ಆ ಯಹೂದಿಗಳು ದೇವರನ್ನ ಆರಾಧಿಸುವುದಕ್ಕಾಗಿ ಸಭಾ ಮಂದಿರಗಳನ್ನ ಕಟ್ಟಿದ್ರು. ಸಭಾ ಮಂದಿರ ಅಂದ್ರೆ ಯಹೂದ್ಯರ 10 ಫ್ಯಾಮಿಲಿಗಳಿದ್ರೆ ಮಧ್ಯದಲ್ಲಿ ಒಂದು ಸ್ಥಳವನ್ನ ಕಟ್ತಾ ಇದ್ರು. ಯಾಕಂದ್ರೆ ದೇವರನ್ನ ಆರಾಧಿಸುವುದಕ್ಕಾಗಿ ಮಾತ್ರವಲ್ಲದೆ ಮೋಶೆಯ ಧರ್ಮಶಾಸ್ತ್ರವನ್ನ ಧ್ಯಾನವನ್ನ ಮಾಡಕ್ಕಾಗಿ. ಇದು ಆ ದಿನಗಳಲ್ಲಿ ಸುಮಾರು 486 ಸಭಾಮಂದಿರಗಳು ಇದ್ದವು ಎಂಬುದಾಗಿ ಹೇಳಲ್ಪಟ್ಟಿತ್ತು. ನಾವು ಹೊಸ ಒಡಂಬಡಿಕೆಯಲ್ಲಿ ಓದುವಾಗ ಯೇಸು ಸ್ವಾಮಿ ಕಪೆರ್ನೌಮಿನ ಸಭಾಮಂದಿರಕ್ಕೆ ಹೋದನು, ನಾಜರೇತಿನ ಸಭಾಮಂದಿರಕ್ಕೆ ಹೋದನು, ವಾಕ್ಯಗಳನ್ನ ಓದ್ತೇವೆ. ಪೌಲನು ಹಾಗೆ ನೋಡ್ತೀವಿ. ಪೌಲನು ಸಭಾಮಂದಿರದಲ್ಲಿ ಹೋಗಿ ಪ್ರಸಂಗಗಳನ್ನ ಮಾಡಿದನು ಅಂತ. ದೇವಾಲಯ ಒಂದೇ ಇತ್ತು, ಆದರೆ ಎಲ್ಲ ಊರುಗಳಲ್ಲಿ ಸಭಾಮಂದಿರಗಳು ಇತ್ತು. ಹಾಗೆ ಈ ಸ್ಮರಣ ಅನ್ನುವಂತಹ ಏಷ್ಯಾದಲ್ಲಿ ಇರುವಂತಹ ಈ ಪಟ್ಟಣದಲ್ಲಿ ಒಂದು ಸಭಾಮಂದಿರ. ಈ ಸಭಾಮಂದಿರದಲ್ಲಿ
ಇರುವಂಥವರು ಸೇರಿದಂಥವರು ಯಾರು ಅಂತ ಜೀಸಸ್ ಹೇಳ್ತಾ ಇದ್ದಾರೆ ಅಂದ್ರೆ ಸೈತಾನನ ಸಭಾಮಂದಿರ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಾವು ಸ್ವಲ್ಪ ತಿಳ್ಕೊಳ್ಳುವಂತ ವಿಷಯ ಇದೆ. ಸೈತಾನನ ಸಭಾಮಂದಿರ ಅಂತೇಳಿ ದೇವರು ಸ್ಮರಣದಲ್ಲಿ ಇರುವಂತ ಸಭೆಯಲ್ಲಿ ಸ್ಮರಣಾಪಟ ಸೇರಿದಂತ ಪಟ್ಟಣದಲ್ಲಿ ಸೈತಾನನ ಒಂದು ಸಭಾಮಂದಿರ ದೇವರು ಕರೀತಾನೆ ಅಂದ ಮೇಲೆ ಇವತ್ತು ಯಾರೆಲ್ಲ ಸಭೆ, ನನ್ನ ಸಭೆ, ನಿಮ್ಮ ಸಭೆ, ಪರಿಶುದ್ಧ ಸಭೆ, ಕ್ರಿಸ್ತನ ಸಭೆ, ದೇವರ ಸಭೆ, ಯೇಸು ರಕ್ತ ಸುರಿಸಿ ಕೊಂಡುಕೊಂಡ ಸಭೆ ಎಂಬುದಾಗಿ ಯಾರೆಲ್ಲ ಮಾತಾಡ್ತಿರ್ತಾರೋ ಅವರು ಸಹ ತಿಳ್ಕೊಳ್ಬೇಕಾದ ಒಂದು ವಿಷಯ ಇದೆ. ಒಂದು ವೇಳೆ ನಮ್ಮ ಸಭೆ ಅದು ಸೈತಾನನ ಸಭೆಯಾಗಿದೆಯಾ? ನಾನು ಇದನ್ನ ಹೇಳುವಾಗ ತಿಳ್ಕೋಬೇಕು. ಸತ್ಯ, ಸೈತಾನನ ಸಭೆ ನಾವು ಕಟ್ಟಿಲ್ಲ. ಆದರೆ ನಾವು ಸೈತಾನ ಮಾಡುವ ಕಾರ್ಯಗಳನ್ನ ನಾವು ಮಾಡುವಾಗ, ಸೈತಾನಿಗೆ ಅನುಕೂಲವಾದ ಕೆಲಸಗಳನ್ನ ನಾವು ನಡೆಸುವಾಗ ಆ ಸಭೆ ಕ್ರಿಸ್ತನ ಸಭೆಯಾಗಿದ್ರು ಅದು ಸೈತಾನನ ಸಭೆಯಾಗಿ ಇರುತ್ತೆ. ಕನ್ನಡದಲ್ಲಿ ಸೈತಾನ ಸಮಾಜ ಅನ್ನೋದು ಅದು ಸರಿಯಾದ ಅರ್ಥ ಇಲ್ಲ. ಸರಿಯಾದ ಅರ್ಥ ಚರ್ಚ್ ಆಫ್ ಸೇಟನ್ ಅಥವಾ ಸಿನೆಗೆ ಆಫ್ ಸೇಟನ್ ಎಂಬುದಾಗಿ ದೇವರು ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಹಾಗಾದ್ರೆ ನಾವು ಏನ್ ತಿಳ್ಕೊಳ್ತೀವಿ ಇವತ್ತು? ಸ್ಮರಣ ಸಭೆಯನ್ನ ಯಹೂದ್ಯರು ಅಲ್ಲಿದ್ರು. ಯಹೂದ್ಯರು, ಗಮನ ಇಟ್ಕೋಬೇಕು. ಯಹೂದ್ಯರು ತಮ್ಮನ್ನು ಯಹೂದ್ಯರೆಂದು ಹೇಳಿಕೊಳ್ಳುವವರು ನಿನ್ನ ವಿಷಯವಾಗಿ ದೂಷಿಸುವುದನ್ನು ಬಲ್ಲೆ. ಅಷ್ಟೇ ವರ್ಡ್ ಇರು. ಹಾಗಾದ್ರೆ ಸ್ಮರಣ ಸಭೆಯಲ್ಲಿ ಯಹೂದ್ಯರಿದ್ದಾರೆ. ಮತ್ತೆ ನಾನು ರಿಪೀಟ್ ಮಾಡಿ ಮತ್ತೆ ವಿಷಯ ಹೇಳ್ತಾ ಇದ್ದೇನೆ. ರಕ್ಷಣೆಯು ಯಹೂದ್ಯರಿಂದಲೇ ಬರುವುದು, ಯೋಹನ ಸುವಾರ್ತೆ 4:22. ಹಾಗಾದ್ರೆ ಯೇಸು ಕ್ರಿಸ್ತನು ಯಹೂದ್ಯನಾಗಿದ್ದನು, ಶಿಷ್ಯರುಗಳು ಯಹೂದ್ಯರುಗಳೇ ಆಗಿದ್ದರು. ಪಂಚ ಶತಮಾನ ದಿನದಲ್ಲಿ ಪವಿತ್ರಾತ್ಮ ಅಭಿಷೇಕ ಹೊಂದಿದಂತ 120 ಮಂದಿ ಯಹೂದಿಗಳೇ ಆಗಿದ್ದರು. 3,000 ರಕ್ಷಿಸಲ್ಪಟ್ಟಂತವರು ಯಹೂದಿಗಳೇ ಆಗಿದ್ದರು. 5,000 ರಕ್ಷಿಸಲ್ಪಟ್ಟವರು ಯಹೂದಿಗಳೇ ಆಗಿದ್ದರು. ಮೊದಲನೇ ಶತಮಾನದಲ್ಲಿ ಯೆರೂಸಲೇಮ್ ಯೂದಾಯದ ಪೂರ್ತಿ ನಾವು ನೋಡುವಾಗ ಜನ ಪೂರ್ತಿ ರಕ್ಷಿಸಲ್ಪಟ್ಟಂತವರೇ ಯಹೂದಿಗಳೇ ಆಗಿದ್ರು. ಯಾಕಂದ್ರೆ ಯಹೂದಿಗಳು ಆ ದಿನಗಳಲ್ಲಿ ಪ್ರಪಂಚದ ಎಲ್ಲ ಕಡೆಯೂ ಹರಡಿಕೊಂಡಿದ್ರು. ಆ ಯಹೂದಿಗಳಿಂದಲೇ ಒಂದು ಭಾಗ ಹೊರಗೆ ಬಂದಂತವರೇ ಕ್ರೈಸ್ತರುಗಳಾದಂಥವರು. ಕ್ರೈಸ್ತರುಗಳು ಯಾರು ಅಂದ್ರೆ ಮೊದಲು ಯಹೂದಿಗಳಾಗಿದ್ದು ಮೋಶೆಯ ಧರ್ಮಶಾಸ್ತ್ರಗಳ ನೇಮಗಳಲ್ಲಿ ಭರವಸೆ ಇಟ್ಟು ಸುನ್ನತಿಯನ್ನ ಆಧಾರ ಮಾಡಿ ಇಟ್ಟು ಇದ್ದಂಥವರು ಯಹೂದಿಗಳು. ಆದರೆ ಯೇಸು ಕ್ರಿಸ್ತನನ್ನ ನಿಜವಾದ ಮೆಸ್ಸಾಯ ಎಂಬುದಾಗಿ ನಂಬಿ, ಆತನೇ ದೇವರಿಂದ ಕಳಿಸಲ್ಪಟ್ಟ ರಕ್ಷಕ ಎಂಬುದಾಗಿ ನಂಬಿ ಮಾತ್ರವಲ್ಲದೆ ಯೇಸುವನ್ನ ನಂಬುವುದರ ಮುಖಾಂತರವೇ ನಮಗೆ ನಿತ್ಯ ಜೀವ ಉಂಟಾಗುತ್ತೆ ಪೂರ ಭರವಸೆ ಇಟ್ಟು. ಸುನ್ನತಿ ಒಬ್ಬ ಮನುಷ್ಯನಿಗೆ ನಿತ್ಯ ಜೀವವನ್ನು ಕೊಡುತ್ತೆ ಎಂಬುದಾಗಿ ನಂಬಿರುವಂತ ಯಹೂದ್ಯರುಗಳು ಯೇಸುವಿನ ಒಂದು ಬೋಧನೆ, ಯೇಸುವಿನ ಒಂದು ಮರಣ ಪುನರುತ್ಥಾನವನ್ನ ಕಂಡು ತಿಳಿದು ಕೇಳಿದ ವಿಷಯಗಳ ನಿಮಿತ್ತ ಅವರು ಯೇಸುವಿನ ನಿಜ ರಕ್ಷಕನಾಗಿ ನಂಬಿ, ಅವರ ನಂಬಿಕೆ ಯೇಸುವಿನ ಮರಣ ಪುನರುತ್ಥಾನ ಮೇಲೆ ಉಂಟಾಯಿತು. ಅವರು ಸುನ್ನತಿಯನ್ನ ಕೈಬಿಟ್ರು. ಎರಡನೇ ಮುಖ್ಯವಾದ ವಿಚಾರ, ಅವರು ಮೋಶೆಯ ಧರ್ಮಶಾಸ್ತ್ರವನ್ನ ತ್ಯಾಗ ಮಾಡಿ ಕ್ರಿಸ್ತನ ಪರ್ವತ ಪ್ರಸಂಗಗಳನ್ನು ಆಧಾರವಾಗಿ ಇಟ್ಟುಕೊಂಡರು. ಕ್ರಿಸ್ತನು ಮಾಡಿರುವಂತಹ ಎಲ್ಲ ಪ್ರಸಂಗಗಳಲ್ಲಿ ನಂಬಿಕೆ ಇಟ್ಟು ಯೇಸುವೆ ಬರಬೇಕಾದ ಆ ಮೆಸ್ಸಾಯ, ಯೇಸುವೆ ನಿಜವಾದ ರಕ್ಷಕ, ಯೇಸುವೆ ನಿಜವಾಗಿ ನಮಗೆ ನಿತ್ಯ ಜೀವ ಕೊಡುವವನು ಎಂಬುದಾಗಿ ನಂಬಿದರು. ಬುಕ್ ಆಫ್ ಆಕ್ಟ್ಸ್ ನಾನು ಪೂರ್ತಿಯಾಗಿ ಓದುವಾಗ ಅಲ್ಲಿ 2 ವಿಷಯ ನೀವು ತಿಳ್ಕೊಳ್ತೀರಾ. ಮೊದಲನೇ ವಿಷಯ, ಯಹೂದ್ಯರು ಯೇಸುವನ್ನ ನಂಬಿ ದೇವರ ಮಕ್ಕಳುಗಳಾಗಿ ಮಾರ್ಪಟ್ಟಿದ್ದು. 2, ಯಾರೆಲ್ಲ ಯಹೂದ್ಯರ ನಂಬಿ ದೇವರ ಮಕ್ಕಳಾಗಿ ಮಾರ್ಪಟ್ಟರೋ ಅದೇ ಮಕ್ಕಳಿಗೆ ಹಿಂಸೆ ಕೊಟ್ಟಿದೆ ಅಲ್ಲಿರುವಂತಹ ಯಹೂದಿಗಳೇ. ಈಗ ನಿಮ್ಗೆ ಅರ್ಥ ಆಗಿರಬಹುದು. ಯಾವ ಯಹೂದ್ಯರು ತಮ್ಮನ್ನ ಯಹೂದಿಗಳಾಗಿ ಎಣಿಸಲ್ಪಟ್ಟರೋ ಅವನ್ನ ನೋಡಿ ದೇವರು ಹೇಳ್ತಾನೆ ಅವರು ಯಹೂದ್ಯರಲ್ಲ. ಯಾಕೆ ಅವರು ಯಹೂದ್ಯರಲ್ಲ ಅಂದ್ರೆ ಅವರು ಯೇಸುವನ್ನ ನಂಬಲಿಲ್ಲ. ಯೇಸುವೆ ರಕ್ಷಕ ಎಂಬುದಾಗಿ ಅವರು ಅರಿಕೆ ಮಾಡಲಿಲ್ಲ.
ಯೇಸುವೇ ಬರಬೇಕಾದ ಮೆಸ್ಸಾಯ ಎಂಬುದಾಗಿ ಅವರು ನಂಬಲಿಲ್ಲ. ಹಾಗಾಗಿ ಈ ಯಹೂದಿಗಳು ಕ್ರಿಸ್ತನನ್ನ ಶಿಲುಬೆಗೆ ಹಾಕಿದರು. ಈ ಯಹೂದಿಗಳು ಅಪೊಸ್ತಲರಿಗೆ ಹಿಂಸೆ ಕೊಟ್ಟರು. ಈ ಯಹೂದಿಗಳು ದೇವರ ಸಭೆಯ ಮಂದಿರಗಳನ್ನ ಹಾಳು ಮಾಡಿದ್ರು. ಅವರನ್ನ ಒಟ್ಟಾರೆ ಸೇರಿ ಜೀಸಸ್ ಕರೆದಿದ್ದು, ಇವರು ಸೈತಾನನ ಸಭಾ ಮಂದಿರಕ್ಕೆ ಸೇರಿರುವವರು. ಈ ವಿಷಯ ಹೇಳ್ತಾ ಇದ್ರೆ ದೇವರ ಮಹಿಮೆ ಆಗಲಿ. ಹಾಗಾದ್ರೆ 2 ವಿಚಾರನ ಮೊದಲು ನಾವು ತಿಳ್ಕೊಳ್ಬೇಕಾಗಿದೆ. ಏನು ಮೊದಲನೇ ವಿಷಯ ಏನಪ್ಪಾ ಅಂದ್ರೆ, ರೋಮ ಬರೆದ ಪತ್ರಿಕೆಯಲ್ಲಿ ಪೌಲನು ರೋಮದೇವರು ಬರೆದ ಪತ್ರಿಕೆಯಲ್ಲಿ ಅಧ್ಯಾಯ 2ರಲ್ಲಿ 28 ತುಂಬಾ ಕ್ಲಿಯರ್ ಆಗಿ ಆತ ಹೇಳುತ್ತಾನೆ. ಏನಿಂದ ಆತ ಹೇಳುತ್ತಾ ಅಂತ ಕೇಳಿದ್ರೆ, ಒಳಗೆ ಯಹೂದ್ಯನಾಗಿ ಯಹೂದ್ಯನು, ಹೊರಗೆ ಯಹೂದ್ಯನಲ್ಲ. ಏನು ಸುಮಿತ್ರ ಕರೆಕ್ಟಾ? ಎಳದಾಗಿ ಪೌಲ ಹೇಳ್ತಾನೆ, ಸುನ್ನತಿ ದೇಹದಲ್ಲಿ ಆಗೋದು ಮುಖ್ಯವಲ್ಲ, ಸುನ್ನತಿ ಹೃದಯದಲ್ಲಿ ಹಾಕಬೇಕು. ಮುಂದಾಗಿ ಹೇಳ್ತಾನೆ, ಪತ್ರಿಕೆಗಳಲ್ಲಿ ಬರೆಯಲ್ಪಟ್ಟದ್ದು ಬರಹ ಅಲ್ಲ, ದೇವರ ಆತ್ಮನ ಮುಖಾಂತರ ಅದು ನಡೀಬೇಕು. 4ನೇದಾಗಿ ಆತ ಹೇಳ್ತಾನೆ, ಮನುಷ್ಯರಿಂದ ಬರುವ ಹೊಗಳಿಕೆ ಅಲ್ಲ, ದೇವರಿಂದ ಬರುವಂತಹ ಹೊಗಳಿಕೆ. ಇದು ರೋಮಗಳ ಪತ್ರಿಕೆಯಲ್ಲಿ ಪೌಲನು ಹೇಳಿದಂತ ಮುಖ್ಯವಾದ ವಿಷಯಗಳು. ಹೂ ಇಸ್ ದ ರಿಯಲ್ ಜೀವ್? ಒಬ್ಬ ನಿಜವಾದ ಯಹೂದಿ ಯಾರು ಕೇಳುವಾಗ, ಯಾವನ ಹೃದಯದಲ್ಲಿ ಸುನ್ನತಿಯಾಗಿದೋ ಅವನೇ ನಿಜವಾದ ಯಹೂದಿ. ಹಾಗಾದ್ರೆ ಯಹೂದ್ಯರು ಯಾರು? ಅವ್ರು ಏನ್ ಅನ್ಕೊಂಡಿದ್ರು ಅಂದ್ರೆ, ಅಬ್ರಾಮನ ನಾವು ಸಂತಾನದವರು, ಅಬ್ರಾಮನ ದೇವರಿಗೆ ಒಡಂಬಡಿಕೆ ಆಗಿತ್ತು, ದೇವರು ಅಬ್ರಾಮನಿಗೆ ಸುನ್ನತಿ ಸಂಸ್ಕಾರವನ್ನ ಕೊಟ್ಟನು, ಮೋಸೆಯವರಿಗೆ ಧರ್ಮಶಾಸ್ತ್ರವನ್ನ ಕೊಟ್ಟನು. ಹೀಗಾಗಿ ನಾವು ಸುನ್ನತಿ ಸಂಸ್ಕಾರವನ್ನ ಮಾಡ್ತಾ ಇದೀವಿ, ನಾವು ಮೋಸ ನೇಮಗಳನ್ನ ಕೈಗೊಳ್ತಾ ಇದೀವಿ, ನಾವು ನಿಜವಾದ ಯಹೂದಿಗಳು ಎಂಬುದಾಗಿ ನಂಬಿಕೆ ಇಟ್ಟರು. ಆದ್ರೆ ದೇವರು ಪವಿತ್ರಾತ್ಮನ ಮುಖಾಂತರವಾಗಿ ಪೌಲನಿಗೆ ಕೊಟ್ಟಂತ ಸತ್ಯಗಳೇನಾಗಿತ್ತು ಅಂದ್ರೆ, ನಿಜವಾದ ಯಹೂದಿ ಯಾರಂದ್ರೆ ಅವನ ಹೃದಯಕ್ಕೆ ಆಗ್ಬೇಕು ಸುನ್ನತಿ. ಏನಾಗ್ಬೇಕು? ಎಲ್ಲಾಗ್ಬೇಕಮ್ಮ? ಹೃದಯಕ್ಕೆ ಸುನ್ನತಿ ಆಗಬೇಕು. ಹೃದಯಕ್ಕೆ ಸುನ್ನತಿ ಯಾಕೆ ಆಗಬೇಕು? ಹೇಗೆ ಶರೀರದಲ್ಲಿರುವಂತಹ ಫೋರ್ ಸ್ಕಿನ್ ಅನ್ನ ರಿಮೂವ್ ಮಾಡ್ತೀವೋ, ಅದೇ ರೀತಿ ನಮ್ಮ ಹೃದಯದ ಒಳಗಿರುವಂತಹ ದುಷ್ಟ ಸ್ವರನ್ನ ರಿಮೂವ್ ಮಾಡುವುದೇ ನಿಜವಾದ ಸುನ್ನತಿ. ಮನುಷ್ಯ ಕೈಗಳಿಂದ ನಡೆಯಲ್ಪಡುವಂತ ಶಾರೀರಿಕ ಸುನ್ನತಿಯು ದೇವರಿಂದ ನಡೆಯಲ್ಪಡುವಂಥದ್ದು ಆತ್ಮೀಯ ಸುನ್ನತಿಯು. ಆತ್ಮೀಯ ಸುನ್ನತಿ ಅನ್ನುವಾಗ ಅವನ ಹೃದಯದಲ್ಲಿರುವಂತಹ ಕಲ್ಮಶಗಳು, ಹೊಲಸುಗಳು, ದುಷ್ಟ ಸ್ವಭಾವಗಳು, ದುಷ್ಟ ಗುಣಗಳು ಅವನ ಹೃದಯದಿಂದ ಹೊರ ತೆಗೆಯಲ್ಪಡುವುದೇ ಕ್ರಿಸ್ತಿಯ ಸುನ್ನತಿ. ವಾಟ್ ಈಸ್ ದ ಕ್ರಿಶ್ಚಿಯನ್ ಸರ್ಕಮ್ಸಿಷನ್ ಅಂತ ಕೇಳಿದ್ರೆ, ಒಬ್ಬ ಮನುಷ್ಯ ಯೇಸುವನ್ನ ಸ್ವಂತ ರಕ್ಷಕನಾಗಿ ನಂಬಿ ನೀರಲ್ಲಿ ಮುಳುಗಿ ದೀಕ್ಷಾ ಸ್ನಾನವನ್ನ ಪಡೆದಾಗ ಆಗ ಅವನಿಗೆ ಸುನ್ನತಿ ಆಗಿದೆ ಹೃದಯದಲ್ಲಿ ಅಂತ ಅರ್ಥ. ಯಾಕೆ? ಹಳೆದೆಲ್ಲ ಹೋಯ್ತು, ಹಳೆ ಸ್ವಭಾವ ಹೋಯ್ತು, ಹಳೆ ಗುಣ ಹೋಯ್ತು, ಹಳೆ ಜೀವನ ಹೋಯ್ತು, ಈಗ ಅವನು ಹೊಸ ಸೃಷ್ಟಿಯಾಗಿ ಮಾರ್ಪಟ್ಟಿದ್ದಾನೆ. ಹೃದಯದಲ್ಲಿ ಆಗುವಂತ ಸುನ್ನತಿ ಅಂದರೆ ಏನು? ಹೃದಯದ ಕ್ರೈಸ್ತಿಯ ಸುನ್ನತಿ ಅಂದರೆ ಏನು? ದೇವರಾತ್ಮ ಪ್ರೇರಿತರಾಗಿ ಆರಾಧನೆ ಮಾಡುವುದು, ಶರೀರ ಭಾವಗಳ ಮೇಲೆ ಭರವಸೆ ಇಲ್ಲದೆ ಇರುವುದು, ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವುದೇ ಕ್ರೈಸ್ತಿಯ ಸುನ್ನತಿ ಅಂತ. ಇವತ್ತು ನಮ್ಮ ಹೃದಯಕ್ಕೆ ಸುನ್ನತಿ ಆಗಿದೆ ಅಂದ್ರೆ ನಾವು ದೇವರಾತ್ಮ ಪ್ರೇರಿತರಾಗಿ ಆರಾಧನೆ ಮಾಡುವಂತವರಾಗಿರಬೇಕು. ಕ್ರಿಸ್ತ ಯೇಸುವಲ್ಲಿ ಎಲ್ಲ ವೇಳೆ, ಎಲ್ಲ ಹೊತ್ತು, ಎಲ್ಲ ಗಳಿಗೆ, ಎಲ್ಲ ಸಮಯ ಕ್ರಿಸ್ತನಲ್ಲಿ ಹರ್ಷಿಸುವಂತವರಾಗಿರ್ಬೇಕು. ನಮ್ಮ ಗ್ರಾಜುಯೇಷನ್, ನಮ್ಮ ಎಜುಕೇಶನ್, ನಮಗಿರುವಂತ ಇನ್ಫ್ಲುಯೆನ್ಸ್, ನಮಗಿರುವಂತ ಪವರ್, ನಮಗಿರುವಂತ ಟ್ಯಾಲೆಂಟ್, ನಮಗಿರುವಂತಲ್ಲಿ ನಾವು ಎಚ್ಚರವನ್ನ ಪಡೆದೆ ನಾವು ಕ್ರಿಸ್ತನಲ್ಲಿ ಎಚ್ಚರವನ್ನ ಪಡಬೇಕು. ದಿಸ್ ಇಸ್ ಕಾಲ್ಡ್ ಅ ಕ್ರಿಸ್ಟಿಯನ್ ಸರ್ಕಮ್ಸಿಷನ್ ಎಂಬುದಾಗಿ. ಮೂರನೇ ವಿಷಯ ಏನಪ್ಪಾ ಅಂದ್ರೆ, ಮೋಸೆ ಇದನ್ನ ಬರೆದಿಟ್ಟಿದ್ದಾನೆ, ಮೋಸೆ ಸಹ ಇದನ್ನ ಹೇಳಿದ್ದಾನೆ. ಏನಿಂದ ಮೋಸೆ ಹೇಳಿದ ಅಂದ್ರೆ, ನಿಮ್ಮ ಹೃದಯಕ್ಕೆ ಸುನ್ನತಿ ಆಗಬೇಕು ಅಂತ ಮೋಸೆ ಹೇಳಿದ್ದಾನೆ. ಡ್ಯೂಟರ್ನಾಮಿ 10ನೇ ಚಾಪ್ಟರ್ 16ನೇ ವಾಕ್ಯದಲ್ಲಿ, ಡ್ಯೂಟರ್ನಾಮಿ 30ನೇ ಚಾಪ್ಟರ್ 6ನೇ ವಾಕ್ಯ ಹೇಳ್ತಾನೆ, ದೇವರು ನಿಮ್ಮ ಹೃದಯಕ್ಕೆ ಸುನ್ನತಿ ಮಾಡಿದಾಗ ಮಾತ್ರನೇ ನೀವು ಪೂರ್ಣ ಹೃದಯದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಪ್ರಾಣದಿಂದ ದೇವರನ್ನ ಆರಾಧಿಸಲು ಸಾಧ್ಯ. ಒಬ್ಬ ಮನುಷ್ಯ ಸಂಪೂರ್ಣ ಹೃದಯ ಮನಸ್ಸಿಂದ ಆರಾಧನೆ ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ, ಅವನ ಹೃದಯಕ್ಕೆ ಸುನ್ನತಿ ಆಗಿಲ್ಲ. ನೋಡಿ, ಕೆಲಸದಲ್ಲಿ ನಾವೆಷ್ಟು ಶಿಸ್ತಾಗಿರ್ತೀವಿ, ವ್ಯಾಪಾರದಲ್ಲಿ ಶಿಸ್ತಾಗಿರ್ತೀವಿ, ಏನ್ ಟೈಮಿಂಗ್ಸ್ ಎಲ್ಲ ನಾವು ಫಾಲೋ ಮಾಡ್ತಿರ್ತೀವಿ, ಆದ್ರೆ ಆರಾಧನೆ ಆ ಟೈಮಿಂಗ್ಸ್ ನಾವು ಫಾಲೋ ಮಾಡ್ತಾರೆ. ಯಾಕೆ ಗೊತ್ತಾ? ನಮ್ಮ ಹೃದಯಕ್ಕೆ ಸುನ್ನತಿ ಆಗಿಲ್ಲ. ಯಾಕೆ? ನಾವು ದೇವರಿಗೆ ಮುಖ್ಯತ್ವವನ್ನು ಕೊಡ್ತಾ ಇಲ್ಲ, ಆತನಿಗೆ ಮುಖ್ಯ ಅನ್ನೋದು ಪದವನ್ನ ಬಿಟ್ಬಿಟ್ಟು ನಾವು ಎಲ್ಲದಕ್ಕೂ ನಾವು ಮುಖ್ಯವನ್ನ ಕೊಟ್ಬಿಟ್ಟಿದ್ದೀವಿ.
ಕ್ರೈಸ್ತಿಯ ಸುನ್ನತಿ ನನಗಾಗಿದೆ ಅಂದ್ರೆ ನಾ ಪೂರ್ಣ ಹೃದಯ, ಪೂರ್ಣ ಮನಸ್ಸು, ಪೂರ್ಣ ಬುದ್ಧಿಯಿಂದ ದೇವರನ್ನ ಆರಾಧಿಸಬೇಕು. ಈ ಆರಾಧನೆ ನನ್ನಿಂದ ಮಾಡಕ್ ಆಗ್ತಾ ಇಲ್ಲ, ಈ ಆರಾಧನೆ ಮಾಡಕ್ ಆರಾಧನೆ ಬರ್ತಾನೆ ಇಲ್ಲ ಅಂದ್ಮೇಲೆ ನನ್ನ ಹೃದಯದಲ್ಲಿ ಸುನ್ನತಿ ಆಗಿಲ್ಲ. ಹಾಗಾದ್ರೆ ಕ್ರೈಸ್ತಿಯ ಸುನ್ನತಿ ಆಗದೆ ಹೋದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ, ದೇವರು ನ್ಯಾಯ ತೀರ್ಪನ್ನ ತರುವಾಗ ಮೊದಲು ನ್ಯಾಯ ತೀರ್ಪು ಇಂಥವರಿಗೆ ಬರೋದು. ಎಂಥವರಿಗೆ? ಕ್ರಿಸ್ತಿಯ ಸುನ್ನತಿ ಆಗದೆ ಇರುವವರಿಗೆ. ಹಳೆಯ ಒಡಂಬಡಿಕೆ ಪ್ರಕಾರ ಮೋಶೆ ಏನನ್ನ ಬರೆದಿಟ್ಟನೋ, ಯೆರೆಮೀಯ ಏನನ್ನ ಬರೆದಿಟ್ಟನೋ ಅದೇ ವಿಷಯವನ್ನ ನೋಡುವಾಗ ನಾವು ಹೊಸ ಒಡಂಬಡಿಕೆಯಲ್ಲಿ ಆ ಸುನ್ನತಿ ನಡೆದೋಯಿತು. ಹೇಗೆ ನಡೀತಂದ್ರೆ, ಯಾರ್ಯಾರು ಯೇಸುವನ್ನ ನಂಬಿದರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನ ಕೊಟ್ಟನು. ಅವರು ಪುರುಷ ಸಂಕಲ್ಪದಿಂದ ಆಗಲಿ, ಪಾಪದಿಂದ ಆಗಲಿ, ಆಸೆಯಿಂದ ಆಗಲಿ ಹುಟ್ಟದೆ ದೇವರಿಂದಲೇ ಅವರು ಹುಟ್ಟಿದರು. ಆಮೇಲೆ ಹಲ್ಲೆಲೂಯಾ. ನಿಕೋದೇಮನ ನೋಡುವಾಗ, ನಿಕೋದೇಮನು ಮೋಶೆ ಧರ್ಮಶಾಸ್ತ್ರನ ಕಲಿತವನಾಗಿದ್ದ, ಹಿರಿಯ ಸಭೆಯಲ್ಲಿ ಮುಖ್ಯಸ್ಥನಾಗಿದ್ದ, ಅವನಿಗೆ ಸುನ್ನತಿ ಸಹ ಆಗಿತ್ತು. ಅವನ ನೋಡಿ ಯೇಸು ಹೇಳಿದ ಮಾತೇನೆಂದ್ರೆ, ನೀನು ಹೊಸದಾಗಿ ಹುಟ್ಟದಿದ್ದರೆ, ನೀನು ನೀರಿನಿಂದಲೂ ಆತ್ಮದಿಂದ ಹುಟ್ಟದಿದ್ದರೆ ದೇವರ ರಾಜ್ಯವನ್ನ ಕಾಣಲಾರೆಂದು. ಅವರ ನಂಬಿಕೆ ವಿಶ್ವಾಸ ಏನಂದ್ರೆ, ಸುನ್ನತಿ ಮತ್ತೆ ಮೋಶೆ ಧರ್ಮಶಾಸ್ತ್ರ ಕೈಗೊಂಡ್ಬಿಟ್ರೆ ಪರಲೋಕ ರಾಜ್ಯಕ್ಕೆ ಹೊರಟೋಗ್ತೀವಿ ಅಂತೇಳಿ. ಅದೇ ಯಹೂದ್ಯನಾಗಿ ಹುಟ್ಟಿದ ಯೇಸು ಹೇಳ್ತಾನೆ, ನೀ ಪರಲೋಕ ರಾಜ್ಯಕ್ಕೆ ಹೋಗಕ್ಕಾಗಲ್ಲ ಅನ್ಲೆಸ್ ನೀನ್ ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದೆ ಹೋದರೆ. ಈ ಒಂದು ಬೋಧನೆ, ಈ ಒಂದು ಪ್ರಸಂಗಗಳು ಪೌಲನ ಭಯಂಕರವಾದ ಟೀಚಿಂಗ್ಗಳಾಗಿತ್ತು. ಯಾಕೆ? ರೋಮದವರಿಗೆ ಬರೆದ ಪತ್ರಿಕೆ, ಗಲಾತ್ಯವರಿಗೆ ಪತ್ರಿಕೆ, ಫಿಲಿಪಿ ಪತ್ರಿಕೆ, ಕೊಲೊಸೆ ಪತ್ರಿಕೆಗಳಲ್ಲಿ ಈ ಸುನ್ನತಿ ಕುರಿತಾಗಿ ಅನೇಕ ವಿಷಯಗಳನ್ನ ಪೌಲನು ಬರೆದಿಟ್ಟನು. ಪೌಲನು ಬರೆದಂತ ಸುನ್ನತಿಯ ಮುಖ್ಯ ವಿಷಯ ಏನಂತ ಕೇಳಿದ್ರೆ, ನೀನ್ ಯಹೂದ್ಯನಾಗಿದ್ದು ನೀನು ರಕ್ಷಿಸಲ್ಪಟ್ಟ ಮೇಲೆ ನಿನ್ನ ಮಕ್ಕಳಿಗೆ ಸುನ್ನತಿ ಮಾಡಬೇಡ. ಇದು ಅಪೊಸ್ತಲ ಕೃತ್ಯಗಳು 21ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ ಬಯಲ್ಪಟ್ಟಿದೆ. 21:20 ಅಂದ್ರೆ, ಯಹೂದ್ಯನಾಗಿ ಹುಟ್ಟಿರುವವನು ಅವನ ಮಕ್ಕಳಿಗೆ ಸುನ್ನತಿ ಮಾಡಬೇಡಿ. ಯಾಕಂದ್ರೆ ನೀವು ಯೇಸುವನ್ನ ನಂಬಿದ್ರ ಅಂದ್ರೆ ನಿಮ್ಗೆ ಕ್ರೈಸ್ತಿಯ ಸುನ್ನತಿ ಆಗಿದೆ. ಇಂಥ ಒಂದು ಪ್ರಸಂಗ, ಇಂಥ ಬೋಧನೆಗಳು ಆರಂಭದಲ್ಲಿ ಎಲ್ಲಾ ಕಡೆ ಹರಡುವಿತ್ತು. ಎಲ್ಲಾ ಕಡೆ ಹರಡಿದಂತ ದಿನಗಳಲ್ಲಿ ಯಹೂದ್ಯರಿಂದ ಹೊರಗೆ ಬಂದ ಜನಗಳು ಸುನ್ನತಿ ಮಾಡೋದನ್ನ ಬಿಟ್ಟರು, ಧರ್ಮಶಾಸ್ತ್ರವನ್ನ ತ್ಯಜಿಸಿದರು. ಅವರು ನಿಜವಾಗಿ ನಂಬಿದ್ರು, ಯೇಸು ಕ್ರಿಸ್ತನೇ ನಮಗೆ ಲೋಕ ರಕ್ಷಕ, ಯೇಸು ಕ್ರಿಸ್ತನೇ ನಿತ್ಯ ಜೀವವನ್ನ ಕೊಡುವುದು, ಯೇಸುವೇ ನಮಗೆ ಪರಲೋಕಕ್ಕೆ ಮಾರ್ಗ ಎಂಬುದಾಗಿ ನಂಬಿದ್ರು. ಈಗ ಅವರ ನಂಬಿಕೆಯಲ್ಲಿ ಮುಂದೆ ಬರ್ತಾ ಇರುವಾಗಲೇ ಸೈತಾನ ಯಾವ ರೀತಿಯಲ್ಲಿ ಯೇಸುವನ್ನ ಹಿಂಸೆ ಪಡಿಸಲು ತೊಡಗಿದನೋ ಅದೇ ರೀತಿ ಯೇಸುವನ್ನ ನಂಬುವಂತ ದೇವ ಮಕ್ಕಳನ್ನು ಹಿಂಸೆ ಪಡಿಸಕ್ಕೆ ತೊಡಗಿದ. ಅವನು ಹಿಂಸೆ ಪಡಿಸಿದ ರೀತಿಯೇ ದೂಷಣೆಯ ಮುಖಾಂತರವಾಗಿ. ಯಾವ ಮುಖಾಂತರ? ದೂಷಣೆ ಅನ್ನುವಂತ ಮುಖಾಂತರವಾಗಿ ಸ್ಮರಣ ಸಭೆಯನ್ನ ದೂಷಿಸ್ತಾ ಇದ್ದಾರೆ. ಒಂದು ಸಭೆಯನ್ನು ಒಬ್ಬ ಮನುಷ್ಯ ದೂಷಿಸ್ತಾನಂದ್ರೆ, ಒಂದು ಸಭಿಕರನ್ನ ಒಬ್ಬ ಮನುಷ್ಯ ದೂಷಿಸ್ತಾನಂದ್ರೆ ಅವನು ಸೈತಾನನ ಸಮಾಜದವನು ಅಥವಾ ಸೈತಾನನ ಸಭೆಗೆ ಸೇರಿದವನು. ಆಮೆನ್, ಹಲ್ಲೆಲೂಯಾ. ಆಮೆನ್, ಹಲ್ಲೆಲೂಯಾ. ನೋಡಿ, ಯೆರೂಸಲೇಮ್ ಅಥವಾ ಇವತ್ತಿನ ಇಸ್ರೇಲ್ ನೋಡುವಾಗ 3 ವಿಚಾರನ ತಿಳ್ಕೊಳ್ಬೇಕು. ಒಂದು ಏನು ವಿಷಯ ಅಂದ್ರೆ, ರೋಮ 9:6 ಓದುವಾಗ, ರೋಮನ್ಸ್ 9:6 ಓದುವಾಗ, ದೇವರು ಹೇಳಿದ ಮಾತು ತಪ್ಪಿತೆಂದು ನಾವು ಭಾವಿಸಕೂಡದು. ಯಾಕೆಂದರೆ ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರಾಯೇಲ್ಯರಲ್ಲ. ಏನಮ್ಮ ಹೊರಡದು? ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿರುವಂತವ್ರು ಎಲ್ಲರೂ ಯಾಕಂಗ್ ಹೇಳಿದ್ರು? ಹಾಗಾದ್ರೆ ನಿಜವಾದ ಇಸ್ರಾಯೇಲ್ ಯಾರು? ನಿಜವಾದ ಯಹೂದಿ ಯಾರು? ನಿಜವಾಗಿ ದೇವರ ಮಕ್ಕಳು ಯಾರು? ಇವತ್ತು ನಾನು ನಿಜವಾದ ಇಸ್ರೇಲನ, ಫೇಕ್ ಇಸ್ರೇಲ, ನಿಜವಾದ ಯಹೂದಿನ, ಫೇಕ್ ಯಹೂದಿನ, ನಿಜವಾಗಿ ದೇವರ ಮಕ್ಕಳ ಅಥವಾ ಸೈತಾನನ ಮಕ್ಕಳ ಅನ್ನೋದಾಗಿ ನಾವು ನಮ್ಮನ್ನ ಪರೀಕ್ಷೆ ಮಾಡಿ ತಿಳ್ಕೊಳ್ಬೇಕು. ಯಾಕೆ ಅಂತ ಕೇಳುವಾಗ, ಈ ಸೈತಾನ ಸಮಾಜದವರು, ಸೈತಾನ ಸಮಾಮಂದಿರಕ್ಕೆ ಸೇರಿದಂತವರೇ ಈ ನಿಜವಾದ ದೇವ ಮಕ್ಕಳಿಗೆ ಹಿಂಸೆಯನ್ನ ಕೊಡುವಂತವರು. ಯೇಸು ಕ್ರಿಸ್ತನು ಪರ್ವತ ಪ್ರಸಂಗ ಹೇಳಿದ್ರು, ನನ್ನ ನಾಮದ ನಿಮಿತ್ತವಾಗಿ ಎಲ್ಲರೂ ಹಿಂಸೆ ಪಡಿಸುವರು, ಸುಳ್ಳು ಸುಳ್ಳಾಗಿ ನಿಮ್ಮ ಮೇಲೆ ಹೇಳುವರು, ನಿಂದಿಸುವರು, ಅವಮಾನ ಪಡಿಸುವರು ಎಂಬುದಾಗಿ 5ನೇ ಚಾಪ್ಟರ್ ಹೇಳಿದರು. ಮತ್ತೆ ಸುಮಾರು 10ನೇ ಚಾಪ್ಟರ್ ಹೇಳ್ತಾರೆ, ನಿಮ್ಮನ್ನು ಒಂದು ಪಟ್ಟಣದಲ್ಲಿ ಹಿಂಸೆ ಇನ್ನೊಂದು ಪಟ್ಟಣಕ್ಕೆ ಓಡಿ ಹೋಗಿ
ನೀವು ಇನ್ನೊಂದು ಪಟ್ಟಣಕ್ಕೆ ಓಡಿ ಹೋಗಿ. ಇವರೆಲ್ಲ ಎಲ್ಲಿ ಓಡಿದ್ರು? ಪಟ್ಟಣ ಅಂದ್ರೆ ಯಹೂದಿಗಳ ಕಾಟದಿಂದ ಅವರು ಓಡಿ ಹೋದರು. ಅಪೊಸ್ತಲರ ಕೃತ್ಯಗಳಲ್ಲಿ ಏನೆಲ್ಲ ಸಂಭವಿಸಿತೋ ಹಿಂಸೆಗಳು, ಯಹೂದಿ ನಿಜವಾದ ದೇವ ಇಸ್ರಾಯೇಲರಿಗೆ, ದೇವ ಮಕ್ಕಳಿಗೆ, ಅದನ್ನು ಯೇಸು ಕ್ರಿಸ್ತನ ಮತ್ತಾಯ 5ನೇ ಚಾಪ್ಟರ್ ಮತ್ತು 10ನೇ ಚಾಪ್ಟರ್ನಲ್ಲಿ ಮೊದಲೇ ಹೇಳಿದರು. ಅಪೊಸ್ತಲರ ಕಾಲಗಳಲ್ಲಿ ನಿಜವಾದ ಯಹೂದಿಗಳಿಗೆ ಸುಳ್ಳಾದ ಯಹೂದಿಗಳಿಂದ ಹಿಂಸೆ ಆಯಿತು. ನಿಜವಾದಂತ ಕ್ರೈಸ್ತರಿಗೆ ಸುಳ್ಳಾದ ಕ್ರೈಸ್ತರಿಂದ ಹಿಂಸೆ ಆಯಿತು. ನಿಜವಾದ ಇಸ್ರಾಯೇಲರಿಗೆ ಸುಳ್ಳಾದ ಇಸ್ರಾಯೇಲರಿಂದ ಹಿಂಸೆ ಆಯಿತು. ಅವ್ರು ಮಾಡಿದ ಕಾರ್ಯವನ್ನು ಊರಿಗೋಗಿ ಕಲಿಕಿ ಬಿಟ್ಟರು, ಕೀಳು ಜನಗಳನ್ನ ಸೇರಿಕೊಂಡರು. ಅದು ಒಬ್ಬನ ನೋಡ್ತೀವಿ, ಸ್ಟೀಫನ್ ಬಲವಾದ ಪ್ರಸಂಗಗಳನ್ನ ಮಾಡುವಾಗ ಅವನನ್ನ ಕೊಲ್ಲುವುದಕ್ಕಾಗಿ ಯಹೂದಿಗಳು ಕಲ್ಲೆತ್ತಿಕೊಂಡು ಕೊಂದರು. ಅದಕ್ಕೆ ಮುಖ್ಯವಾಗಿದ್ದಂತನು ಸೌಲನು ದಮಸ್ಕಕ್ಕೆ ಹೋದಾಗ ಜನರಿಗೆಲ್ಲ ಗೊತ್ತಿತ್ತು, ಇವನು ಕ್ರೈಸ್ತರನ್ನ ಹಿಂಸೆ ಮಾಡಕ್ಕಾಗಿ ಬಂದಿದ್ದಾನೆ. ಅವನ ಕುರಿತು ಸಾಕ್ಷಿ ಸಹ ಇತ್ತು. ಅವರು ಧರ್ಮಶಾಸ್ತ್ರದ ಅಭಿಮಾನಿಗಳಾಗಿದ್ರು, ಸುನ್ನತಿಯಲ್ಲಿ ಅಭಿಮಾನಿಗಳಾಗಿದ್ರು. ಅವರು ಮೆಸ್ಸಾಯನ ಯೇಸುವನ್ನ ನಂಬದೇ ಇದ್ರು. ಅದೇನೇ ಯೇಸು ಹೇಳಿದ, ಅವರು ನನ್ನನ್ನು ನಂಬದ ನಿಮಿತ್ತವಾಗಿ ನಿಮಗೆ ಹೀಗೇನ ಮಾಡುವರು. ನಾನು ಲೋಕದ ಕ್ರಿಯೆಗಳನ್ನ ತಪ್ಪಂದು ಹೇಳುವ ನಿಮಿತ್ತವಾಗಿ ಲೋಕ ನನ್ನ ಮೇಲೆ ದ್ವೇಷ ಮಾಡುತ್ತೆ. ಅವರು ನನ್ನನ್ನು ತಿಳಿಯದೆ ನನ್ನ ತಂದೆಯನ್ನು ತಿಳಿದ ನಿಮಿತ್ತವಾಗಿ ನಿಮ್ಮನ್ನ ಹಿಂಸೆ ಪಡಿಸುವರಂತ ಯೇಸು ಯೋಹನ ಸುವಾರ್ತೆ 15ನೇ ಚಾಪ್ಟರ್ ಮೊದಲೇ ಹೇಳಿದರು. ಇವತ್ತು ದೇವ ಮಕ್ಕಳಿಗೆ ಹಿಂಸೆಗಳಾಗ್ತಾ ಇದೆ, ತೊಂದರೆಗಳಾಗ್ತಾ ಇದೆ, ಬಾಧೆಗಳಾಗ್ತಾ ಇದೆ. ಅಂದ್ರೆ ಈ ತೊಂದರೆಯನ್ನ ಮಾಡುವಂತವ್ರು ಹೊರಗಿರುವಂತ ಜನಗಳೆಲ್ಲ ಎಲ್ಲ ಒಳಗಿರುವಂತ ಒಳಗಿರುವಂತವರು. ನೀವು ಏನಾದ್ರೂ ಅವರಿಗೆ ಹಿಂಸೆಯನ್ನ ಮಾಡ್ತಾ ಇದ್ರೆ, ನೀವು ದೂಷಣೆ ಮಾಡ್ತಾ ಇದ್ರೆ, ಅವ್ರ ಬಗ್ಗೆ ಅಸಹ್ಯ ಮಾಡ್ತಾ ಇದ್ರೆ, ನೀವು ಹೊಲಸಾಗಿ ಮಾತಾಡ್ತಾರೆ, ಹಿಂದಿಗಡೆ ನೀವು ಮಾಡ್ತಾ ಇದ್ರೆ, ನೀ ಕಿವಿ ಊದುತ್ತಾ ಇದ್ರೆ, ನೀ ಚಾಡಿಯನ್ನ ಹೇಳ್ತಾ ಇದ್ರೆ, ನೀ ನಿಜವಾದ ಇಸ್ರಾಯೇಲ್ ಅಲ್ಲ, ನೀ ನಿಜವಾದ ಕ್ರೈಸ್ತನಲ್ಲ, ನೀ ಸೈತಾನನ ಸಭೆಗೆ ಸೇರಿದಂತ ಒಬ್ಬ ಮೆಂಬರ್ ಆಗಿಬಿಡ್ತೀಯ. ಎಚ್ಚರಿಕೆ ವಹಿಸಿ. ಮೊದಲು ಎಚ್ಚರಿಕೆ ವಹಿಸ್ಬೇಕು ನಾವು. ಏನಕ್ಕೆ ಎಚ್ಚರಿಕೆ ವಹಿಸ್ಬೇಕಂದ್ರೆ, ಅಬ್ರಾಮನಿಗೆ ದೇವರು ವಾಗ್ದಾನವನ್ನ ಮಾಡಿದ್ರು. ಅದು 17ನೇ ಚಾಪ್ಟರ್ 10ರಿಂದ 14 ಬೇಲ್ಪಟ್ಟಿದೆ. ಏನ್ ಬೇಲ್ಪಟ್ಟಿದೆ? ಅಬ್ರಾಹಮ, ನಿನಗೆ ಸುನ್ನತಿ ಆಗ್ಬೇಕು, ನಿನ್ನ ಮಕ್ಕಳಿಗೆ ಸುನ್ನತಿ ಆಗ್ಬೇಕು, ನಿನ್ನ ಮನೆಯಲ್ಲಿ ಕೆಲಸ ಮಾಡೋರಿಗೆ ಸುನ್ನತಿ ಆಗ್ಬೇಕು, ನೀನು ಕೊಂಡುಕೊಳ್ಳುವಂತ ದಾಸನಿಗೂ ಸುನ್ನತಿ ಆಗ್ಬೇಕು. ಇದು 4 ಪಾಯಿಂಟ್ ಇಟ್ಕೊಳ್ಳೋಣ. ಅಬ್ರಾಮನಿಗೆ ಸುನ್ನತಿ, ಅಬ್ರಾಮನ ಮಕ್ಕಳಿಗೆ ಸುನ್ನತಿ, ಅಬ್ರಾಮನ ಮನೆಯಲ್ಲಿ ಕೆಲಸ ಮಾಡೋರಿಗೆ ಸುನ್ನತಿ, ಅಬ್ರಾಮನ ಕರೆ ಕೊಂಡ್ಕೊಂಡಲ್ಲ ಅವರಿಗೂ ಸುನ್ನತಿ. ಈಗ 4 ಜನರಿಗೂ ಸುನ್ನತಿ ಆಗಿದೆ, 4 ಕ್ಯಾಟಗರಿಗೂ ಸುನ್ನತಿ ಆಗಿದೆ. ಈ 4ರಲ್ಲಿ ಮುಖ್ಯವಾಗಿ ತಗೊಂಡ್ರೆ ರಿಯಲ್ ಆಗಿರುವಂತವ್ರು ಯಾರು? ಯಾಕಂದ್ರೆ ಅಲ್ಲಿ ತನಕ ಈಸಾಕ್ ಹುಟ್ಟಿಲ್ಲ. 17ನೇ ಚಾಪ್ಟರ್ ಅಲ್ಲಿ ಅಬ್ರಹಾಮನಿಗೆ ಸುನ್ನತಿ ಆಯಿತು, ಇಷ್ಮಾಯೇಲನಿಗೆ ಸುನ್ನತಿ ಆಯಿತು, ಅಬ್ರಾಮನ ಮನೆಯಲ್ಲಿ ಹುಟ್ಟಿದವರಿಗೆ ಸುನ್ನತಿ ಆಯಿತು, ಅಬ್ರಾಮ ಕೊಂಡುಕೊಂಡ ದಾಸರಿಗೂ ಸುನ್ನತಿ ಆಯಿತು. ಈಗ 4 ಗ್ರೂಪ್ ಇಟ್ಕೊಂಡ್ರೆ ಅಬ್ರಾಮ ಒಬ್ಬನೇ ರಿಯಲ್ ಆಗಿ ಇಟ್ಕೋತಾನೆ. ಇನ್ನು ಉಳಿದಿರುವಂತ 3 ಜನರು ಸುನ್ನತಿ ಆದ್ರು ಅವ್ರು ಯಾರಿಲ್ಲ? ಅವರು ಜೋರಾಗಿ ಹೇಳಿ, ನಿಜವಾದ ಇಸ್ರಾಯೇಲರೇ. ಯಾಕೋಬನ ನೋಡ್ತೀವಿ ನಾವು, ಯಾಕೋಬ ಏಸಾವನ ನೋಡ್ತೀವಿ. ಈಸಾಕಿಗೆ ಸುನ್ನತಿ ಆಯ್ತು, ಯಾಕೋಬಿಗೆ ಸುನ್ನತಿ ಆಯ್ತು, ಏಸಾವನಿಗೂ ಸುನ್ನತಿ ಆಗಿದೆ. ಯಾಕೋಬನು ತಮ್ಮ ಮಾವನ ಮನೆಗೆ ಹೊರಟು ಹೋಗಿ ಅಲ್ಲಿ 21 ವರ್ಷಗಳಿದ್ದು ನಂತರ ಅವನು ತನ್ನ ಊರಿಗೆ ಬರುವಾಗ ಅವನು ದೊಡ್ಡ 2 ಪಾಳೆದೊಂದಿಗೆ ಬರ್ತಾ ಇದ್ದಾನೆ. ಅಲ್ಲಿ ವಾಕ್ಯ ಬಯಲ್ಪಟ್ಟಿದೆ, ಅನೇಕ ದಾಸರೆಲ್ಲ ಅವನಿಗೆ ಇದ್ದರು. ಈಗ ನಿಜವಾದ ಇಸ್ರಾಯೇಲ್ ಯಾರು ಅಂದ್ರೆ ಯಾಕೋಬ್ ಒಬ್ಬನೇ ನಿಜವಾದ ಇಸ್ರೇಲ್ ಆಗಿದ್ದಾನೆ. ಯಾಕೋಬ್ ಹುಟ್ಟಿದಂತ ಮಕ್ಕಳುಗಳು ನಿಜವಾದ ಇಸ್ರೇಲ್ ಆಗಿದ್ದಾರೆ. ಅಲ್ಲಿ ಯಾಕೋಬ್ನ ಒಟ್ಟಿಗೆ ಬಂದಂತ ಅನೇಕ ದಾಸಿಗಳೆಲ್ಲ ಯಾರು? ಅವ್ರಿಗೆಲ್ಲ ಏನಾಗಿದೆ? ಸುನ್ನತಿ ಆಗಿದೆ. ಯಾಕೆ? ದೇವರ ರೂಲ್ಸ್ ಏನಿದೆ? ದೇವರಿಗೆ ರೂಲ್ಸ್ ಕೊಡ್ತಾರೆಪ್ಪ. ಇವತ್ತು ನಾವು ಯೇಸುವನ್ನ ನಂಬಿರುವಂತ ನಾವು ನಮ್ಮ ಮನೆಯಲ್ಲಿ ಕೆಲಸ ಮಾಡೋರು ಯೇಸು ನಂಬಿದವರೇ ಇರಬೇಕು. ಯೇಸು ನಂಬಿರುವಂತ ಫ್ಯಾಕ್ಟರಿ ನಾವು ನಮ್ಮ ಫ್ಯಾಕ್ಟರಿ ಯೇಸು ನಂಬಿರುವಂತನೇ ಕೆಲಸ ಮಾಡಬೇಕು. ಇದೆಲ್ಲ ಯೇಸುವನ್ನ ಪ್ರೀತಿಸುವಂತ ನಾವು ನಮ್ಮ ಮನೆ ಕೆಲಸ ಮಾಡೋರು, ನಮ್ಮ ತೋಟದ ಕೆಲಸ ಮಾಡೋರು, ನಮ್ಮ ವ್ಯಾಪಾರ ಮಾಡುವಂತವರು, ನಮ್ಮ ಫ್ರೆಂಡ್ಸ್ಗಳೆಲ್ಲರೂ ಯೇಸುವನ್ನ ನಂಬಿದಂತವರೇ ಆಗಿರ್ಬೇಕು. ಹಾಗಾದ್ರೆ ಇವರೆಲ್ಲರೂ ಅಬ್ರಾಹ್ಮನ ಸಂಗಡದಂತ ಅನೇಕ ದಾಸಿಯರು
ಈಸಾಯ ಸಹಿತ ಅನೇಕ ದಾಸ ದಾಸಿಯರು, ಯಾಕೋಬನ ಸಹಿತ ಅನೇಕ ದಾಸ ದಾಸಿಯರು. ಯಾಕೆ? ಯಾಕೋಬನ 12 ಮಕ್ಕಳ ಹೆಂಡತಿಯರು, ಅವರಿಗೆ ಸಂಬಂಧಪಟ್ಟಂತ ಎಲ್ಲ ದಾಸ ದಾಸರು ನೋಡಿದ್ರೆ ಅವರೆಲ್ಲರೂ ಇಸ್ರಾಯೇಲ್ ಎಂಬುದಾಗಿ ಕರೆಯಲ್ಪಡಕ್ಕೆ ಸಾಧ್ಯವೇ? ಯಾಕಿಲ್ಲ? ಸುನ್ನತಿ ಒಂದು ಆಗ್ಬಿಟ್ರೆ ಇಸ್ರೇಲ್ ಆಗ್ಬಿಡ್ತಾರ? ಅದಕ್ಕೆ ಪೌಲ ಹೇಳ್ತಾನೆ, ಇಸ್ರೇಲ್ ಅಂತ ಹೇಳುವಂತೆ ಎಲ್ಲರೂ ಇಸ್ರೇಲ್ ಆಗಲ್ಲ. ಹಂಗಂದ್ರೆ ಇವತ್ತು ಕ್ರೈಸ್ತರು ಅಂತ ನಮಗೆ ಹೆಸರಿರ್ಬೋದು. ನಾನು ನಿಜವಾದ ಕ್ರೈಸ್ತನ, ಡೂಪ್ಲಿಕೇಟ್ ಕ್ರೈಸ್ತನ ಅಥವಾ ಫೇಕ್ ಕ್ರೈಸ್ತನ? ನನ್ನನ್ನು ನಾನು ಪರೀಕ್ಷೆ ಮಾಡಬೇಕು. ಜೀಸಸ್ ನಮ್ಗೆ ಹೇಳುವಂತ ಒಂದು ಫಸ್ಟ್ ವಿಷಯ ಗೊತ್ತಾ? ಸ್ಮರಣ ಸಭೆಯನ್ನ ಹಿಂಸೆ ಪಡಿಸಿದ್ದು ಯಹೂದಿಗಳೇ. ಸ್ಮರಣ ಸಭೆಯಲ್ಲಿ ರಕ್ಷಣೆ ಹೊಂದಿ ದೇವರ ಮಕ್ಕಳಾಗಿ ಮಾರ್ಪಟ್ಟವರು ನಿಜವಾದ ಯಹೂದಿಗಳೇ. ನಿಜವಾದ ಯಹೂದಿಗಳು ಯೇಸು ಮೇಲೆ ನಂಬಿಕೆ ಇಟ್ಟು ಯೇಸುಗಾಗಿ ಜೀವಿಸುವಂತವರು. ಆದರೆ ಯೇಸುವನ್ನ ನಂಬದೇ ಇರುವಂತ ಯಹೂದಿಗಳು, ಯೇಸುವನ್ನ ನಂಬದಿರುವಂತ ಇಸ್ರಾಯೇಲಿಗಳು, ಯೇಸುವನ್ನ ನಂಬಿದ ಇಸ್ರೇಲರನ್ನು, ಯೇಸುವನ್ನ ನಂಬಿದಂತ ಯಹೂದಿಗಳಿಗೆ ದೂಷಣೆಯನ್ನ ಮಾಡಿದರು. ಇವರಿಗೆ ಯೇಸು ಕೊಟ್ಟಂತ ನಾಮಫಲಕ ಏನು ಗೊತ್ತಾ? ಸೈತಾನನ ಸಭೆಯವರು. ಎಷ್ಟು ಜನಕ್ಕೆ ವಿಷಯ ಅರ್ಥ ಆಯ್ತು? ಅಲ್ಲೇಲೂಯ ಶಬ್ದ ಬರಲಿ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಮೂವತ್ತ 39ರಿಂದ 44 ವಾಕ್ಯಗಳನ್ನು ನಾವು ನೋಡುವಾಗ 37ನೇ ಸ್ಟಾರ್ಟ್ ಆಗುತ್ತೆ. ಅದು ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 37ರಿಂದ 44 ವಾಕ್ಯಗಳು. ನೀವು ಅಬ್ರಹಾಮನ ಸಂತಾನದವರು ನಿಜ, ಆದರೂ ನನ್ನ ವಾಕ್ಯವು ನಿಮ್ಮಲ್ಲಿ ಸಾಗದೇ ಇರುವ ಕಾರಣ ನನ್ನನ್ನು ಕೊಲ್ಲುವುದಕ್ಕೆ ನೋಡುತ್ತೀರಿ. ಜೀಸಸ್ ಅವತ್ತಿನ ದಿನದಲ್ಲಿ ಇದ್ದಂತಹ ಅಬ್ರಾಮನ ಸಂತಾನದವರಿಗೆ ಯೇಸು ಹೇಳಿದಂತ ಮಾತು ಏನ್ ಹೇಳ್ತಾರೆ? ನೀವು ಅಬ್ರಾಮನ ಸಂತಾನದವರು ನಿಜ. ಏನಂತೆ? ಯೇಸು ಭೂಮಿಯಲ್ಲಿದ್ದಾಗ ಕ್ರೈಸ್ತಿಯ ಸುನ್ನತಿ ಬಗ್ಗೆ ಮಾತಾಡಿಲ್ಲ. ಯೇಸು ಭೂಮಿಯಲ್ಲಿದ್ದಾಗ ನಿಮ್ಗೆ ಆತ್ಮೀಯ ಸುನ್ನತಿ ಆಗಬೇಕು, ಹಾರ್ಟ್ಗೆ ಸರ್ಜರಿ ಆಗಬೇಕು, ಯೇಸು ಮಾತಾಡಿಲ್ಲ. ಯೇಸುವಿನ ಪುನರುತ್ಥಾನ ಆದ ಮೇಲೆ ಪೌಲನ ಮುಖಾಂತರವಾಗಿ ಬಂದ ಪ್ರಕಟಣೆ ಕ್ರೈಸ್ತಿಯ ಸುನ್ನತಿ ಎಂಬ ವಿಷಯ. ಅದಕ್ಕಾಗಿ ಯೇಸು ಮೊದಲು ಹೇಳ್ತಾರೆ, ನೀವು ಅಬ್ರಾಮನ ಸಂತಾನದವರು ನಿಜ. ಯಾಕೆ? ನಿಮ್ಗೆ ಏನಾಗಿದೆ? ಸುನ್ನತಿ ಆಗಿದೆ. ಮೋಶೆ ಧರ್ಮಶಾಸ್ತ್ರವು ನಿಮ್ಮೊಳಗೆ. ಯಾಕೆ ಮತ್ತೆ ಯಾಕೆ ಹೇಳ್ತಾ ಇದ್ದೀನಿ? ಅವ್ರ ಮನೆಯವರು, ಅವ್ರ ಮನೆಯಲ್ಲಿ ಕೆಲಸ ಮಾಡೋರು, ಅವ್ರ ತೋಟಗಾರರು, ಅವ್ರ ಕುರಿ ಕಾಯೋರು, ಅವ್ರ ದನ ಕಾಯೋರು, ಅವ್ರಿಗೂ ಸುನ್ನತಿ ಆಗಬೇಕು. ಅವನು ಯಾವ ಜಾತಿ ಜನಾಂಗದವನಾಗಿದ್ರು ಅವನು ಪಸ್ಕಾಹವನ್ನು ಆಚರಿಸಬೇಕು, ಹಬ್ಬವನ್ನು ಆಚರಿಸಬೇಕು, ಅವನಿಗೆ ಸುನ್ನತಿನ ಆಗಬೇಕು. ಆದ್ರೆ ಅವನು ನಿಜವಾದ ಅಬ್ರಹಾಮನ ಸಂತಾನ ಆಗೋದಿಲ್ಲ. ಅರ್ಥದಲ್ಲಿಯ? ಸರಿ, ನೆಕ್ಸ್ಟ್ ಓದಿ. ನಾನು ತಂದೆಯ ಬಳಿಯಲ್ಲಿ ನೋಡಿದ್ದನ್ನು ಹೇಳುತ್ತೇನೆ. 37ನೇ ವಾಕ್ಯ ಏನು ಓದಿದ್ರಿ? ನನ್ನ ವಾಕ್ಯವು ನಿಮ್ಮಲ್ಲಿ ಸಾಗದೇ ಇರುವ ಕಾರಣ ನನ್ನನ್ನು ಕೊಲ್ಲುವುದಕ್ಕೆ ನೀವು ನೋಡುತ್ತೀರಿ. ಆ ಒಟ್ಟು ತಗೋಬೇಕೀಗ. ಒಬ್ಬ ನಿಜವಾದ ಅಬ್ರಾಹ್ಮನ ಸಂತಾನದವನಂದ್ರೆ, ಒಬ್ಬ ನಿಜವಾದ ಅಬ್ರಾಹ್ಮನ ಸಂತಾನ ಅವನು ಕೊಲ್ಲೋದಿಲ್ಲ. ಈಗ ಏನು ವಿಷಯ ಜೀಸಸ್ ಹೇಳ್ತಾ ಇದ್ರೆ, ಅಬ್ರಾಹ್ಮನ ಸಂತಾನದವರು ಯಾರು? ಅಲ್ಲಿರುವಂತ ಜನರು ಅಬ್ರಾಹ್ಮನ ಮುಂಚೆ ಇದ್ದಂಥವನು ಯೇಸು ಕ್ರಿಸ್ತ. ಹೌದಾ ಇಲ್ವಾ? ಅದ ಹೇಳ್ತಾರೆ, ಬಿಫೋರ್ ಐ ವಾಸ್ ಅಂತ ಹೇಳಿದ್ರು. ಅಬ್ರಾಹ್ಮನಿಂದ ಮುಂಚೆ ನಾನು ಇದ್ದೀನಿ. ಆದರೆ ಯೇಸು ಕ್ರಿಸ್ತನನ್ನ ಅವರು ಕೊಲ್ಲಕ್ಕಾಗಿ ನೋಡಿದ್ದಾರೆ ಅಂದಮೇಲೆ, ಸಭೆನ ಕೊಲ್ಲಕ್ಕಾಗಿ ನೋಡ್ತಾರೆ ಅಂದ್ರೆ, ವಿಶ್ವಾಸನ ಕೊಲ್ಲಕ್ಕಾಗಿ ನೋಡ್ತಾರೆ ಅಂದಮೇಲೆ, ಅವರು ಅಬ್ರಾಹ್ಮನ ವಂಶದವರು ನಿಜ ಆಗಿದ್ರು. ಖಂಡಿತವಾಗಿ ಹೇಳ್ಬೇಕಾದ್ರೆ ಅವ್ರ ಅಬ್ರಾಹ್ಮನ ವಂಶದವರೇ ಅಲ್ಲ. ಯಾಕಂದ್ರೆ ಅಬ್ರಾಹ್ಮನ ವಂಶದವರಾಗಿದ್ರೆ ಅವ್ರು ಯೇಸುವನ್ನ ಕೊಲ್ತಾ ಇರಲಿಲ್ಲ, ಸಭೆನ ಹಾಳು ಮಾಡ್ತಾ ಇಲ್ಲ, ಸೇವಕರನ್ನ ಹಾಳವರು ಮಾಡ್ತಾ ಇರಲಿಲ್ಲ. 38. ನಾನು ತಂದೆಯ ಬಳಿಯಲ್ಲಿ ನೋಡಿದ್ದನ್ನು ಹೇಳುತ್ತೇನೆ, ನೀವು ತಂದೆಯಿಂದ ಕೇಳಿದ್ದನ್ನು ಮಾಡಿರಿ ಅಂದನು. ಬನ್ನಿ. ಅದಕ್ಕವರು, ನಮ್ಮ ತಂದೆಯು ಅಬ್ರಹಾಮನೇ ಅಂದಾಗ ಯೇಸು ಅವರಿಗೆ, ನೀವು ಅಬ್ರಹಾಮನ ಮಕ್ಕಳಾಗಿದ್ದರೆ ಅಬ್ರಹಾಮನು ಮಾಡಿದಂತ ಕೃತ್ಯಗಳನ್ನು ಮಾಡುತ್ತಿದ್ದೀರಿ. ಎರಡನೇದಾಗಿ ಹೇಳ್ತಾರೆ, ನೀವು ಅಬ್ರಾಹ್ಮನ ಮಕ್ಕಳು ಅಂದ್ರೆ ಅಬ್ರಾಹ್ಮನು ಮಾಡಿದಂತ ಕಾರ್ಯಗಳನ್ನ
ಮಾಡ್ತಿದ್ರಿ. ಯಾಕೆ ಹಿಂಗಂದ್ರು? ಸ್ಲೈಡ್ ಆಗಿ ಹಿಂಗೆ ತಗೊಳ್ಳೋಣ. ಅಬ್ರಹಾಮನ ಮನೆಗೆ 3 ಪರಿಶುದ್ಧರು ಬಂದರು. ಅಲ್ಲಿಬ್ರು ದೇವದೂತರು, ಒಬ್ರು ದೇವರು. ಅಲ್ಲಿ ಅಬ್ರಹಾಮ ಅವರಿಗೆ ಅತಿಥಿ ಸತ್ಕಾರವನ್ನ ಮಾಡಿ ಅವ್ರಿಗೆ ಎಲ್ಲ ರೀತಿ ಗೌರವವನ್ನ ಸಲ್ಲಿಸಿದ. ಆದರೆ ಅಬ್ರಹಾಮನ್ ಗೊತ್ತಿಲ್ಲ ಬಂದಿದ್ದು ದೇವರೇ ಅಂತೇಳಿ. ಆಮೇಲೆ ಗೊತ್ತಾಯ್ತು ಅವನ ಜೊತೆ ಮಾತಾಡುವಾಗ ಇವರು ದೇವರು ಅಂತೇಳಿ. ಈಗ ಯೇಸು ಹೇಳ್ತಾರೆ, ಯಾರಿಂದ ತಿಳಿಯದೆ ಬಂದಂತವರಿಗೆ ಅಬ್ರಹಾಮ ಈ ರೀತಿ ಸೇವೆ ಮಾಡಿದಾನೆ. ನಾ ದೇವರಿಂದ ಕಲಿಸಲ್ಪಟ್ಟವರಿಂದ ಎಷ್ಟೋ ಸಲ ಹೇಳಿದ್ದೀನಿ, ನೀವು ಯಾಕೆ ಅಬ್ರಹಾಮ ಮಾಡಿದ ಸೇವೆ ಮಾಡ್ತಿಲ್ಲ? ಮಾಡಿದ್ರ ಯೇಸುವಿಗೆ ಅಂತ ಸೇವೆಗಳನ್ನ? ಯೇಸುವಿಗೆ ಕಾಲು ತೊಳೆಯಕ್ಕೆ ನೀರು ಕೊಟ್ಟಿದ್ದು ಯಾರು? ಯೇಸುವಿಗೆ ಮುದ್ದನ್ನ ಕೊಟ್ಟಿದ್ದು ಯಾರು? ಯೇಸುವಿಗೆ ತಲೆಗೆ ಎಣ್ಣೆನ ಹಚ್ಚಿದ್ ಯಾರು ಅಂತ ಕೇಳಿದ್ರೆ ಆ ದುಷ್ಟ ಹೆಂಗಸು. ಆದ್ರೆ ಕಳ್ಳ ಪರಿಸಾಯ ಇಲ್ಲ. ಯಾಕದನ್ನ ಮಾಡಲಿಲ್ಲ ಅವನು? ಯೇಸು ಮನೆಗೆ ಕರ್ಕೊಂಡ, ಯೇಸು ಮನೆಗೆ ಸೇರಿಸ್ಕೊಂಡ. ಆದ್ರೆ ಒಬ್ಬ ಪರಿಸಾಯ ಅವನು ಯಹೂದ್ಯರ ಪ್ರಕಾರವಾಗಿ ಒಬ್ಬ ಯಹೂದಿ ಮನೆಯೊಳಗೆ ಬಂದ್ರೆ ಅವನ ಕಾಲನ್ನ ತೊಳೆದು ಅವನಿಗೆ ಕೆನ್ನೆಗೆ ಮುತ್ತನ್ನ ಕೊಟ್ಟು ಅವನ ತಲೆಗೆ ಎಣ್ಣೆನ ಹಚ್ಚಬೇಕು. ಯಾಕಂದ್ರೆ ಅವನು ಯಹೂದಿಂದ ಅವನ ನಂಬ್ತಾನೆ. ಆದ್ರೆ ಈ ಕುಷ್ಠರೋಗಿ ಸಿಮಿಯೋನ್ ಪರಿಸಾಯನು ಯೇಸುವನ್ನು ಅವನು ಅಕ್ಸೆಪ್ಟ್ ಮಾಡಿಲ್ಲ, ಅರೆ ಮನೆಗೆ ಮಾತ್ರ ಕರೆದಿದ್ದ. ನಾವು ನಮ್ಮ ಮನೆಗೆ ಯಾರನ್ನ ಕರಿತೀವಿ, ಯಾರನ್ನ ಸೇರಿಸ್ತೀವಿ, ಯಾರು ಬರ್ತಾರೆ, ಯಾರು ಬರಲ್ಲ, ಅವ್ರು ಹೆಂಗ್ ನಡ್ಕೋತೀವಿ, ಯಾವ ರೀತಿ ನಡ್ಕೋತೀವಿ, ಹೆಂಗ್ ಕೊಡ್ತೀವಿ, ಹೆಂಗ್ ತಿನ್ನಿಸ್ತೀವಿ, ಹೆಂಗ್ ಆಡಿಸ್ತೀವಿ, ಎಲ್ಲವನ್ನ ನೋಡ್ಬೇಕು. ನಾನು ಅಬ್ರಾಹ್ಮನ ಸಂತಾನವನಾಗಿದ್ರೆ ಅಬ್ರಾಹ್ಮನಂತೆ ನಡೀಬೇಕು. ನಾ ಸುಳ್ಳು ಅಬ್ರಾಹ್ಮನ ಸಂತಾನವನಾಗಿದ್ರೆ ಯೇಸು ಅದನ್ನ ಕಂಡ್ಕೊಳ್ತಾನೆ. ಎಲ್ಲರಿಗೂ ಊಟ ಆಗ ಬಹಳ ಸಂತೋಷ. ಊಟ ಹಾಕೋ ರೀತಿ ಅಬ್ರಾಹ್ಮನಂತಿರ್ಬೇಕು. ಅಬ್ರಾಹ್ಮನಂತೆ ಅತಿಥಿ ಸತ್ಕಾರವನ್ನ ಮಾಡಬೇಕು. ಅಬ್ರಾಹ್ಮನಂತೆ ಪ್ರೀತಿನ ಮಾಡಬೇಕು. ಅಬ್ರಾಹ್ಮನಂತೆ ನಂಬಿಕೆಯಿಂದ ಮಾಡಬೇಕು. ಕಳ್ಳ ಪರಿಸಾಯನಂತೆ ಮಾಡಬಾರದು. ಅವನ ಕಾಲು ತೊಳೆಯಕ್ಕೆ ನೀರು ಕೊಳ್ಳಿಲ್ಲ, ಮುತ್ಕೊಳ್ಳಿಲ್ಲ, ಅವನ ತಲೆಗೆ ಎಣ್ಣೆ ಹಚ್ಚಲಿಲ್ಲ. ಅವನೊಬ್ಬ ಯಹೂದಿನೇ ಆಗಿದ್ದ. ನೆಕ್ಸ್ಟ್ ವರ್ಡ್. ನೀವು ಹಾಗೆ ಮಾಡದೆ ದೇವರಿಂದ ಕೇಳಿದ ಸತ್ಯವನ್ನು ನಿಮಗೆ ಹೇಳಿದವನಾದ ನನ್ನನ್ನು ಕೊಲ್ಲುವುದಕ್ಕೆ ನೋಡುತ್ತೀರಿ. ಅಬ್ರಹಾಮ ಯಾರನ್ನು ಎಂದಿಗೂ ದೇವ ಕೊಲ್ಲಲಿಲ್ಲ. ಇದನ್ನು ನಿನ್ನೆ ನಿಮ್ಗೆ ಹೇಳಿದ್ದೇನೆ. ದೇವರಿಂದ ಬಂದಂತ ಮೆಲ್ಕಿಸೆದೇಕನ ಕಂದಾಗ ಮೆಲ್ಕಿಸೆದೇಕ್ ಹೇಳಿದ ಮಾತನ್ನ ಕೇಳಿ ಆ ಮೆಲ್ಕಿಸಿದ ಮಾತನ್ನ ನಂಬಿಕೆ ಹೇಳ್ತಾನೆ. ಮೆಲ್ಕಿಸೆದೇಕ್ ಕೇಳೋ ರೀತಿ ಏನಂತಾನೆ? ಭೂಮಿ ಆಕಾಶದಲ್ಲಿ ಪೊಸಿಸ್ ಆಗಿರುವಂತ ದೇವರು, ಸೊತ್ತನ್ನ ಒಡೆಯನಾದ ದೇವರು ನಾಮಲ್ಲಿ ಪ್ರಮಾಣ ಮಾಡ್ತಾನೆ ಅಂತ ಅವನು ಹೇಳಿದಾಗ ಇವನು ಆ ದೇವರ ಪ್ರಮಾಣವನ್ನ ಮಾಡಿ ಅವನಿಗೆ ಕಾಣಿಕೆಗಳನ್ನ ಕೊಡ್ತಾನೆ. ಆದ್ರೆ ಮೆಲ್ಕಿಸೆದೇಕನ ಕೊಲ್ಲಕ್ಕೆ ಹೋಗಲಿಲ್ಲ. ಈ ಭಾಗದಲ್ಲಿ ಹೇಳ್ತಾ ಇದ್ದಾನೆ, ತಂದೆಯೂ ತಾಯಿ ಇಲ್ಲದೆ ಮೆಲ್ಕಿಸೆದೇಕ್ ಬಂದಾಗ ಅಬ್ರಹಾಮನು ಹೇಗೆ ಅವನನ್ನ ಕೊಲ್ಲದೆ ಅವನಿಗೆ ಕಾಣಿಕೆ ದಶಮ ಭಾಗವನ್ನ ಕೊಟ್ಟನೋ, ಅಲೋ ಯಹೂದಿಗಳೇ, ದೇವರಿಂದ ಕಲಿಸಲ್ಪಟ್ಟಂತ ನಾನು ಬಂದಿದ್ದೀನಿ. ಕಾಸು ಕೇಳಿಲ್ಲ ದೇವರು, ದಶಮ ಭಾಗ ನೀವೇ, ಅರೆ ನೀನು ಒಳ್ಳೆದನ್ನ ನೋಡ್ಲಿಲ್ಲ ಅಂತ ದೇವರು ಹೇಳ್ತಾನೆ. 41. ಅದಕ್ಕವರು, ನಾವು ಹಾದರಕ್ಕೆ ಹುಟ್ಟಿದವರಲ್ಲ, ನಮಗೆ ಒಬ್ಬನೇ ತಂದೆ, ಆತನು ದೇವರೇ ಅಂದರು. ಮೂರನೇದಾಗಿ ಏನ್ ಹೇಳ್ತಾ ಇದ್ದಾರೆ? ನಾವು ಪಾಪದಿಂದ ಹುಟ್ಟಿದವರಲ್ಲ ಅಂದ್ರೆ ಏನರ್ಥ ಇದಲ್ಲ? ಏನಿದು? ನಾವು ಪಾಪದಿಂದ ಹುಟ್ಟಿದವರಲ್ಲ. ಯಹೂದಿಗಳಲ್ಲಿ ಬಹಳ ನಂಬಿಕೆ, ವಿಶ್ವಾಸ, ಬ್ಲಡ್ ಮಿಕ್ಸ್ ಆಗಿ ತೆಗೆದುಹಾಕ್ಬಿಡ್ತಾರೆ. ಸಮರಿಯ ಜನರೊಂದಿಗೆ ಯಹೂದಿಗಳು ಬಳಕೆ ಮಾಡಿದ್ರಕ್ಕೆ ಏನ್ ಕಾಣಂದ್ರೆ, ಸಮರದಲ್ಲಿ ವಾಸವಾದಂತವ್ರು ಎಲ್ಲ ಅಂದ್ರೆ ಅನ್ಯ ಜನರನ್ನ ಸೇರಿ ಮದುವೆಯಾಗಿ ಅವ್ರಿಗೆ ಹುಟ್ಟಿದಂತ ಮಕ್ಕಳುಗಳು. ಒಬ್ಬ ಯಹೂದಿ ಅಂದ್ರೆ ಅವನು ಹೀಬ್ರಿನ ಅರಾಮಿಕಲ್ ಮಾತಾಡಬೇಕು. ಅವನು ಯಹೂದಿ ಅಂದ್ರೆ ಅವನ ವಂಶಾವಳಿನ ತೋರಿಸ್ಬೇಕು. ಅವನು ಯಹೂದಿ ಅಂದ್ರೆ ಅವನ ಫ್ಯಾಮಿಲಿ ಟ್ರೀನ ತೋರಿಸ್ಬೇಕು. ಅವನ ಫ್ಯಾಮಿಲಿ ಟ್ರೀ ತೋರಿಸಿದ್ರೆ ಯಹೂದಿನೇ ಅಲ್ಲ. ಅವರು ತಮ್ಮ ಫ್ಯಾಮಿಲಿ ಟ್ರೀನ ಕರೆಕ್ಟ್ ಆಗಿ ತೋರಿಸ್ಕೊಂಡು ಬರ್ತಾ ಇದ್ರು. ಹಾಗಾಗಿ ತಮ್ಮ ಬ್ಲಡ್ ಎಲ್ಲೂ ಮಿಕ್ಸೇ ಆಗಿಲ್ಲ. ಯಾವ ಕಾರಣಕ್ಕೂ ಅನ್ಯರನ್ನ ಮದುವೆ ಆಗಲ್ಲ. ಯಾವ ಕಾರಣಕ್ಕೂ ಅನ್ಯರ ಸಹವಾಸ ಮಾಡಲ್ಲ. ಯಾವ ಕಾರಣ ಅನ್ಯರ ಜೊತೆ ಸೇರೋದೇ ಇಲ್ಲ. ಅನ್ಯರನ್ನ ನಾಯಿಯಾಗಿ ಎಣಿಸಿದ್ರು. ಅದಕ್ಕೆ ಹೇಳ್ತಾರೆ, ನಾವು ಪಾಪದಿಂದ ಹುಟ್ಟಿದಂತವರಲ್ಲ. ಅದಕ್ಕೆ ಜೀಸಸ್ ಏನ್ ಹೇಳ್ತಾರೆ? ಯೇಸು ಅವರಿಗೆ, ದೇವರು ನಿಮ್ಮ ತಂದೆಯಾಗಿದ್ದರೆ ನನ್ನನ್ನು ಪ್ರೀತಿಸುತ್ತಿದ್ದಿರಿ. ಯಾಕಂದರೆ ನಾನು ದೇವರಿಂದಲೇ ಹೊರಟು ಲೋಕಕ್ಕೆ ಬಂದವನಾಗಿದ್ದೇನೆ. ನನ್ನಷ್ಟಕ್ಕೆ ನಾನೇ ಬರಲಿಲ್ಲ, ಆತನೇ ನನ್ನನ್ನು ಕಳುಹಿಸಿದ್ದಾನೆ. ಜೀಸಸ್ ಮಾತಾಡಿದ ಸ್ಟೇಟ್ಮೆಂಟ್ಗೆ ನೀವು ನನ್ನನ್ನ ಏನ್ ಮಾಡ್ತಾ ಇಲ್ಲ? ಪ್ರೀತಿಸ್ತಾ ಇಲ್ಲ. ಏನ್ ಮಾಡ್ತಾ ಇಲ್ಲ?
ಒಬ್ಬ ನಿಜವಾದ ಯಹೂದಿಯನ್ನ ಪ್ರೀತಿಸ್ತಾನೆ. ಸಭೆ ಕ್ರೈಸ್ತ ಸಭೆಯಾಗಿದ್ರೆ ಸಭೆಯಲ್ಲಿರುವಂತ ಎಲ್ಲರನ್ನು ಅವನು ಪ್ರೀತಿಸ್ತಾನೆ. ನಾನು ಕ್ರಿಸ್ತನ ಸಭೆಯಲ್ಲಿದ್ದೀನಿ, ನಾವೆಲ್ಲ ಸಭೆಯ ಅಂಗಗಳು, ನಾವು ಒಬ್ರಿಗೊಬ್ರು ಪ್ರೀತಿಸ್ತೀವಿ. ಆದರೆ ಪ್ರೀತಿಸದೆ ಇರುವವನು, ಪ್ರೀತಿ ಬರದೆ ಇರುವವನು, ಕಪಟ ಪ್ರೀತಿಯನ್ನು ತೋರಿಸುವನು, ಬಾಯಿ ಉಪಚಾರದ ಪ್ರೀತಿ ತೋರಿಸುವನು, ಪ್ರೀತಿ ಇದ್ದ ರೀತಿ ನಾಟಕ ಆಡೋನು, ಪ್ರೀತಿಯ ವೇಷವನ್ನು ಹಾಕಿರುವವನು, ಅವನು ನಿಜವಾದ ಯಹೂದಿಯಲ್ಲ, ಇಸ್ರೇಲಲ್ಲ, ಅವನೊಬ್ಬ ಫೇಕ್ ಅಂತೇಳಿ ತಿಳ್ಕೊಳ್ಬೇಕು. ಅಲ್ಲ, GS 43ನೇ ವಾಕ್ಯ ಅಂದ್ರೆ, ದೇವರ ವಾಕ್ಯವನ್ನು ಗ್ರಹಿಸದೆ ನೀವು ಇದ್ದೀರಾ, ನನ್ನ ಬೋಧನೆ ನಿಮ್ಗೆ ಕಿವಿಗೊಡದೇ ಇದ್ದೀರಾ. ಇದನ್ನ ಸ್ವಲ್ಪ ನಾನು ತಿಳ್ಕೋಬೇಕು. ಏನಕ್ಕೆ ಈ ವಿಚಾರ ಇದು ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳಿದ್ರೆ, ಈ ಸೈತಾನನ ಸಭೆ, ಸೈತಾನ ಚರ್ಚ್ ಅಂದ್ರೆ ಯಾರು ಅಂದ್ರೆ, ಈಗ ನಿಮ್ಗೆ 4 ಮುಖ್ಯ ವಿಷಯವನ್ನು ಹೇಳ್ಬಿಟ್ಟೆ. ಒಂದು, ಏನವರು ಕೊಲ್ಲಕ್ಕೆ ನೋಡ್ತಾರೆ. 2, ಏನ್ ಮಾಡ್ತಾರೆ ಅವರು, ಅಬ್ರಾಹ್ಮಣದ ಕೃತ್ಯಗಳನ್ನ ಮಾಡೋದೇ ಇಲ್ಲ. 3ನೇದಾಗಿ ಏನ್ ಮಾಡ್ತಾರೆ, ಮತ್ತೆ ಕೊಲ್ಲಕ್ಕೆ ನೋಡ್ತಾರೆ, ಅಬ್ರಾಹ್ಮ ಮಾಡಿಲ್ಲ. 4ನೇದಾಗಿ ಏನ್ ಮಾಡ್ತಾರೆ ಅವರು, ಪ್ರೀತಿಸೋದಿಲ್ಲ. ಸೈಟನ್ ಚರ್ಚ್ ಯಾರಂದ್ರೆ, ಸಭೆಗೆ ಇದ್ದು, ಸಭೆ ಒಳಗೆ ಇದ್ದು, ಸಭಿಕರನ್ನ ಪ್ರೀತಿ ಮಾಡದಿರೋದು, ಸಭಿಕರನ್ನ ಕೊಲ್ಲೋದು, ಸಭಿಕರನ್ನ ಅವಮಾನ ಪಡಿಸೋದು, ಸಭಿಕರನ್ನ ನಿಂದಿಸೋದು, ಸಭಿಕರನ್ನ ತುಚ್ಛೀಕರಿಸೋದು, ಸಭಿಕರನ್ನ ದೂಷಣೆ ಮಾಡುವಂತವನೇ ಸೈತಾನನ ಸಭೆಯವರು. ಈ ಜನಕ್ಕೆ ಅರ್ಥ ಆಯ್ತಲ್ಲ? ಸೈತಾನ ಒಬ್ಬ ಸುಳ್ಳುಗಾರನಾಗಿದ್ದು, ಆ ಸುಳ್ಳುಗಾರ ವಂಚನೆಗೆ ಇವರು ಒಳಗಾಗಿ ಸತ್ಯವಂತರಂತೆ ನಟಿಸುತ್ತಾರೆ. ಅರೆ, ದೇವರ ಮಕ್ಕಳನ್ನ ದೂಷಣೆ ಮಾಡ್ತಾರೆ. ದೇವ ಮಕ್ಕಳನ್ನ ದೂಷಣೆ ಮಾಡುವಾಗ ನೀವೊಬ್ಬ ಯಹೂದಿ ಅಲ್ಲ, ನೀವೊಬ್ಬ ಕ್ರೈಸ್ತನಲ್ಲ, ನೀವೊಬ್ಬ ಇಸ್ರಾಯೇಲನಲ್ಲ. ಇಸ್ರಾಯೇಲರಲ್ಲಿ ಅದು ಯಾವತ್ತೂ ಇರಲೇಬಾರದು. ಸ್ಮರಣ ಸಭೆಯ ರಕ್ಷಿಸಲ್ಪಟ್ಟಂತ ಯಹೂದಿಗಳನ್ನ ರಕ್ಷಿಸಲ್ಪಡದ ಯಹೂದಿಗಳು ದೂಷಣೆ ಮಾಡಿದರು. ಇವತ್ತು ಕ್ಯಾಥೋಲಿಕ್ ಇದ್ದು ಅದನ್ನ ಬಿಟ್ಟು ಯೇಸುವಿಗೆ ಬಂದ ನಿಮಿತ್ತವಾಗಿ ನಮ್ಮ ಕ್ಯಾಥೋಲಿಕ್ ಜನರು ನಮ್ಮನ್ನ ದೂಷಣೆ ಮಾಡ್ತಾರೆ. ಹಿಂದೂವಲ್ಲಿ ಇದ್ದು ಹಿಂದುವನ್ನ ಬಿಟ್ಟು ಬಂದಕ್ಕಾಗಿ ಹಿಂದೂ ಜನರು ದೂಷಣೆ ಮಾಡ್ತಾರೆ. ಮಾಡಲ್ವಾ? ಅದು ಎಲ್ಲರಿಗೂ ಒಟ್ಟಾರೆ ದೇವರನ್ನು ಮಾತನಾಡ್ತಾನೆ. ಇವರೆಲ್ಲ ಯಾರಂದ್ರೆ ಸೈತಾನನ ಸಭೆಗೆ ಸೇರಿದವರು. ಸ್ಮರಣದಲ್ಲಿರುವಂತ ದೇವರ ಸಭೆಯಲ್ಲಿ ಒಂದು ಸಭೆ ಇದೆ. ಅಲ್ಲಿ ಯಾವ ಗುಂಪು, ಯಾವ ಅಸೆಂಬ್ಲಿ? ಸೈತಾನನ. ಈಗ ನನ್ನ ಪ್ರಶ್ನೆ, ಕ್ರಿಸ್ತನ ದೃಷ್ಟಿಯಲ್ಲಿ ನೀವು ಸೈತಾನನ ಸಭೆಗೆ ಸೇರಿದಂತ ಒಂದು ಅಂಗಗಳಾಗಿದ್ದೀರಾ, ಕ್ರಿಸ್ತನ ದೇಹದ ಅಂಗಗಳಾಗಿ ಇದ್ದೀರಾ? ಇದನ್ನ ಮೊದಲು ಪರೀಕ್ಷೆ ಮಾಡಿ. ಯಾಕೆ ಪರೀಕ್ಷೆ ಮಾಡಬೇಕಾದ್ರೆ, ನೀವು ಕ್ರಿಸ್ತನ ಅಂಗ ಆಗಿದ್ದು ಒಂದು ಅಂಗಕ್ಕೆ ಪೆಟ್ಟಾದ್ರೆ, ಒಂದು ಅಂಗಕ್ಕೆ ನೋವಾದ್ರೆ, ಒಂದು ಅಂಗಕ್ಕೆ ಅವಮಾನ ಆದ್ರೆ, ಒಂದು ಅಂಗಕ್ಕೆ ನೋವಾದ್ರೆ, ಎಲ್ಲಾ ಅಂಗಗಳು ಒಟ್ಟಾರೆ ಸೇರಿ ಆ ನೋವನ್ನು ಅನುಭವಿಸುವ ಹಾಗೆ ಸಭೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಾಗ ಆ ನೋವು, ಆ ಪ್ರೀತಿ ನಿನಗೆ ಬರದೆ ಹೋದ್ರೆ ನೀ ಸೈತಾನನ ಸಭೆಗೆ ಸೇರಿದವನು. ನಾನಾಯ್ತು, ಚರ್ಚ್ ಆಯ್ತು. ಕೆಲವೊಬ್ರು ಹೇಳ್ತಾರೋ, ಚರ್ಚಿಗೆ ಬಂದ್ವಾ, ನಿಮ್ ಜೊತೆ ಚೆನ್ನಾಗಿದ್ದೀವಾ, ಮನೆಗೆ ಹೋಗ್ತೀವಿ ಅಷ್ಟೇ. ನಾನು ಹೇಳಿದೆ, ನೀವು ನಮ್ಮ ಜೊತೆ ಚೆನ್ನಾಗಿರೋ ಕೇಸಲ್ಲಿ ಎಲ್ಲಿ ಹೇಳಿಲ್ಲ, ಸಭೆಯಲ್ಲಿರುವಂತ ಎಲ್ಲರೊಟ್ಟಿಗೆ ಚೆನ್ನಾಗಿ. ನೀವು ಯಾರನ್ನ ನಿಂದಿಸ್ತಾ ಇದ್ದೀರಾ, ಯಾರ ವಿರುದ್ಧವಾಗಿ ಹಿಂದೆ ಮಾತಾಡ್ತೀರಾ, ಯಾರ ವಿರುದ್ಧವಾಗಿ ನೀವು ಪಿಟೀಲ್ ಕುಯ್ತಾ ಇದ್ದೀರಾ, ಇದೆಲ್ಲ ಬಿಟ್ಬಿಟ್ರೆ ನೀವು ದೇವ್ರ ಮಕ್ಕಳು. 2-3 ವಿಷಯ ಹೇಳ್ಬಿಟ್ಟು ನಮ್ದು ಮುಂದೆ ಕನ್ಕ್ಲೂಷನ್ ಮಾಡ್ತೀವಿ. ದಯವಿಟ್ಟು ನನ್ನನ್ನು ಸಹಿಸ್ಕೊಳ್ಳಿ. ಪ್ರಕಟಣೆಯಲ್ಲಿ 11ನೇ ಅಧ್ಯಾಯದಲ್ಲಿ ಯೆರೂಸಲೇಮ್ ಪಟ್ಟಣಕ್ಕೆ ದೇವರು 2 ಹೆಸರುಗಳನ್ನ ಕೊಟ್ಟಿದ್ದಾನೆ. 11:8. ರೆವಲ್ಯೂಷನ್ ಚಾಪ್ಟರ್ 11 ವರ್ಸಸ್ 8. ಈ ಸಾಕ್ಷಿಗಳ ಶವಗಳು ಮಹಾಪಟ್ಟಣದ ಬೀದಿಯಲ್ಲಿ ಬಿದ್ದಿರುವವು. ಆ ಪಟ್ಟಣಕ್ಕೆ ಗೂಢಾರ್ಥವಾಗಿ ಸೋದೋಮ್ ಎಂತಲೂ ಐಗುಪ್ತ ಎಂತಲೂ ಹೆಸರುಗಳುಂಟು. ಆಮೆನ್.
ಪೂರ್ತಿ ಓದಿಲ್ಲ ಅವರ ವಾಕ್ಯ ನೀವು ಇವರ ಒಡೆಯನು ಸಹ ಹಾ. ಅಲ್ಲಿಯೇ ಶಿಲುಬೆಗೆ ಹಾಕಲ್ಪಟ್ಟನು. ನೋಡಿದ ಸೈತಾನ ಹೆಂಗ್ ಕೆಲಸ ಮಾಡ್ತಾನೆ. ಮತ್ತೊಮ್ಮೆ ರೀಡ್ ಇನ್ ಇಂಗ್ಲಿಷ್ ವಸಂತ ಮೇಡಮ್. And their bodies lie in the street of the great city, where their Lord was crucified. The symbolic name of that city is Sodom or Egypt. ನೋಡಿ ಇಲ್ಲಿ ರೆವಲ್ಯೂಷನ್ 11 ಚಾಪ್ಟರ್ನ ಓದುವಾಗ ನಿಮಗೆ ಬರಬೇಕಾದ ಅನೇಕ ಪ್ರಶ್ನೆಗಳು. ಮೊದಲು ಈ 2 ಪರಿಶುದ್ಧವಾದಂತ ದೇವ ಸೇವಕರುಗಳು ಸೇವೆ ಮಾಡ್ತಾ ಇದ್ದಾರೆ ಅಲ್ಲಿ. ಇವ್ರ ಸೇವೆ ಕಾಲ ಮುಗಿದ ನಂತರ ಇವರನ್ನ ಆ ಪಟ್ಟಣವಿರುವಂತರ ಅವರನ್ನ ಕೊಲ್ತಾ ಇದ್ದಾರೆ. ಇವರು ಕೊಲ್ಲಲ್ಪಟ್ಟ ನಿಮಿತ್ತವಾಗಿ ಆ ಪಟ್ಟಣ ಇರುವಂತವರು ಜಾಲಿ ಜೋಲಿ ಮಾಡ್ತಾ ಇದ್ದಾರೆ. ಅನಂತ ಪೂರ್ತಿ ಓದ್ಕೊಳ್ಳಿ. ಇವರಿಬ್ಬರು ಕೊಲ್ಲಲ್ಪಟ್ಟಿದ್ದಕ್ಕಾಗಿ ಅವರು ಸಂತೋಷ ಪಟ್ಟು ಸಂಭ್ರಮದೊಡನೆ ಉಡುಗೊರೆಗಳನ್ನ ಕಳಿಸಿದರು. ಯಾವ ಪಟ್ಟಣ? ಅದಕ್ಕೆ ಒಂದು ಸಿಂಪಲ್ ಕ್ಲೂ ಕೊಟ್ಟರು. ಇವರ ಒಡೆಯನನ್ನು ಅಲ್ಲೇ ಶಿಲುಬೆಗೆ ಹಾಕಿದರು. ಶಿಲುಬೆ ಅಂದ್ರೆ ಯಾರು? ಯಾರು ಶಿಲುಬೆ ಹಾಕಲ್ಪಟ್ಟಿದ್ದು? ಯೇಸು ಎಲ್ಲಿ ಶಿಲುಬೆ ಹಾಕಲ್ಪಟ್ರು? ಕರ್ನಾಟಕದಲ್ಲಿ. ಎಲ್ಲಿ ಯೇಸು ಶಿಲುಬೆಗೆ ಹಾಕಲ್ಪಟ್ಟಿದ್ದು? ಇಲ್ಲ ಗುಲ್ಬರ್ಗ ಬ್ರದರ್. ಯಾವ ಪಟ್ಟಣ? ಯೆರೂಸಲೇಮ್. ಜೋರಾಗಿ ಹೇಳಿ. 10ನೇ ವಾಕ್ಯ ನೀವು ಓದಿದ್ರೆ, ಈ ಇಬ್ಬರು ಪ್ರವಾದಿಗಳು ಭೂನಿವಾಸಿಗಳನ್ನು ಪೀಡಿಸಿದ್ದರಿಂದ ಇವರು ಸತ್ತದಕ್ಕೆ ಭೂನಿವಾಸಿಗಳು ಸಂತೋಷಿಸಿ ಸಂಭ್ರಮಗೊಂಡು ಒಬ್ಬರಿಗೊಬ್ಬರು ಉಡುಗೊರೆಗಳನ್ನು ಕಳುಹಿಸುವರು. ನೋಡಿ, ಆನ್ಲೈನ್ ಅಲ್ಲೇ ಎಲ್ಲರೂ ಕಳಿಸ್ತಾ ಇದ್ರು. ಇವತ್ತು ಆನ್ಲೈನ್ ನಾವು ಹೆಂಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ವೋ, ಇದು ಜೀಸಸ್ ಅವಾಗಲೇ ಹೇಳ್ಬಿಟ್ಟು ಅವರಿಬ್ಬರು ಸತ್ತಿದ್ದಕ್ಕಾಗಿ ಇವರು ಸಂತೋಷ ಪಟ್ಟು ಗಿಫ್ಟ್ಗಳನ್ನ ಕಳಿಸಿದ್ರಂತೆ. ಅದು ಎಲ್ಲಿಂದ? ಭೂನಿವಾಸಿಗಳು. ಏಮೇಡ ಎಂಟೈರ್ ವರ್ಲ್ಡ್ ಜನ ಎಂಜಾಯ್ ಮಾಡವ್ರೆ. ಈ ಪರಿಶುದ್ಧ ಇಬ್ಬರು ಸೇವಕರು ಮರಣ ಹೊಂದಿದ್ದಕ್ಕಾಗಿ ಇಲ್ಲಿ ಪರಿಶುದ್ಧ ಈ ಸೇವಕರ ಮರಣದ ಕುರಿತು ನೋಡುವಾಗ ಆ ಜನಗಳು ಅವರನ್ನ ಕೊಂದಿದ್ದಾರೆ. ಅಲ್ಲಿರುವಂತ ಜನಗಳು ಯಾರು? ಯೆರೂಸಲೇಮಿನಲ್ಲಿ ವಾಸ ಮಾಡುವಂತ ಜನಗಳು ಯಾರು? ಈ ಪರಿಶುದ್ಧ ಸೇವಕರನ್ನ ಕೊಲ್ಲಕ್ಕಾಗಿ ಪ್ರಯತ್ನ ಪಟ್ಟವರು ಯಾರು? ಅದಕ್ಕೆ ಗುಡಾತ ಹೆಸರಿತ್ತು. ಒಂದಕ್ಕೆ ಸೋದೋಮ್, ಇನ್ನೊಂದು ಐಗುಪ್ತ ಅಂದ್ರೆ ಪಾಪ, ಸೋದೋಮ್ ಅಂದ್ರು ಪಾಪ. ಹಾಗಾದ್ರೆ ಇವತ್ತು ಜೆರುಸಲೇಮ್ಗೆ ಹೋದ್ರೆ ಸೋದೋಮ್ ಪಾಪದ ಹೆಡ್ ಕ್ವಾರ್ಟರ್ ಜೆರುಸಲೇಮ್ ಆಗಿದೆ. ಎಲ್ಲ ಗೇಗಳ ಕೇಂದ್ರ ಸ್ಥಾನ ಎಲ್ಲಿದೆ ಅಂತಂದ್ರೆ ಜೆರುಸಲೇಮ್. ಇವತ್ತು ನಾವು ಯಾವ ಯೆರೂಸಲೇಮ್ ನೋಡ್ತಾ ಇದೀವೋ, ಈ ಯೆರೂಸಲೇಮ್ಗಾಗಿ ನಾವು ಪ್ರಾರ್ಥಿಸ್ತಾ ಇದೀವಿ, ರಕ್ಷಣೆಗಾಗಿ ನಾವು ಬೇಡ್ತಾ ಇದೀವಿ. ಆ ಈ ಯೆರೂಸಲೇಮ್ ವಾಸ ಮಾಡುವಂತ ಯಹೂದಿಗಳು ಯೇಸುವನ್ನ ನಂಬೋದಿಲ್ಲ. 99% ಯೇಸುವನ್ನ ನಂಬೋದಿಲ್ಲ. 1% ಮಾತ್ರ ಯೇಸುವನ್ನ ನಂಬ್ತಾರೆ. ಮೊದಲು ನಂಬಿದ ಯಹೂದಿಗಳೆಲ್ಲ ಯೇಸುವನ್ನ ನಂಬಿ ಪರಲೋಕಕ್ಕೆ ಹೋದ್ರು. ಇವತ್ತು ಯಹೂದ ದೇಶದಲ್ಲಿ ಯೇಸು ನೋಡಿದ್ರೆ 0.5 ಮಾತ್ರ ನಂಬ್ತಾರೆ ಯೇಸುವನ್ನ. ಬೇರೆ ಎಲ್ಲ ಹೇಳ್ತಾರೆ ಇನ್ನು ಮೆಸ್ಸಾಯ ಇನ್ನೂ ಬಂದಿಲ್ಲ. ಹೇಳ್ತೀನಿ, ಸ್ಟಿಲ್ ಆಂಟಿ ಕ್ರಿಸ್ಟ್ ಕಾಲದಲ್ಲೂ ದೇವ ಸೇವಕರನ್ನ ಈ ಪಟ್ಟಣ ಕೊಲ್ಲುತ್ತೆ ಅಂದ್ರೆ ಯೋಚನೆ ಮಾಡಿ, ಸೈತಾನ ಈ ಪಟ್ಟಣದಲ್ಲಿ ತನ್ನ ಅಧಿಕಾರವನ್ನ ಹೆಂಗೆ ಚಲಾಯಿಸ್ತಾ ಇದ್ದಾನೆ. ಸ್ಮರಣ ಸಭೆಯನ್ನ ಹಿಂಸೆ ಪಡಿಸಿದಂತ ಸೈತಾನನ ಸಭೆಯು 11ನೇ ಚಾಪ್ಟರ್ ನೋಡುವಾಗ ಸೈತಾನನ ಪಟ್ಟಣವಾಗಿದೆ. ಯಾವ್ದಮ್ಮ? ಜೆರೂಸಲೇಮ್. ನೋಡಿ, ನಾನು ಹೇಳೋದನ್ನ ಮಿಸ್ಯೂಸ್ ಮಾಡ್ಕೊಂಬಿಡಿ, ತಪ್ಪಾಗಿ ತಿಳ್ಕೊಂಬಿಡಿ. ಹೇಳೋದನ್ನ ಈ ರೀತಿಯ ತಗೊಳ್ಳಿ, ಬೇರೆ ಅರ್ಥಕ್ಕೆ ಹೋಗ್ಬಿಟ್ರೆ ಅದು ಬೇರೆ ರೀತಿ ಹೋಗ್ಬಿಡುತ್ತೆ. ಸಣ್ಣ ವಿಷಯ ಹೇಳ್ತೀನಿ ನೋಡಿ. ನಾವು ಪ್ರಪಂಚದ ಎಲ್ಲ ಫ್ಲಾಗ್ಗಳನ್ನ ನೋಡಿದ್ದೀವಿ. ನಾವು ಏನೇ ಫ್ಲಾಗ್ ನೋಡಿದೀವ? ಧ್ವಜಗಳು. ಇಸ್ರೇಲ್ ಧ್ವಜ ನೋಡಿದ್ದೀರಾ? ಏನಿದೆ ಧ್ವಜ? ಏನಾಗಿದೆ? ಈಗ ಒಂದು ಪ್ರಶ್ನೆ ಬರ್ಬೇಕು, ಯಾಕೆ ಇವರು ಸ್ಟಾರ್ ಅನ್ನ ಹಾಕಿದ್ದಾರೆ? ಯಾಕೆ ಸ್ಟಾರ್ ಹಾಕಿದ್ದಾರೆ? ಉದಯ ಸೂಚಕ ನಕ್ಷತ್ರ ಅಂತ ರೀ. ಅದು ಕ್ರೈಸ್ತರಿಗೆ ದೇವರು ಕೊಡುವಂಥದ್ದು. ನಮ್ ಫ್ಲಾಗ್ ಬಗ್ಗೆ ನಮ್ಗೆ ಗೊತ್ತಿಲ್ವಾ? ಅಶೋಕ ಚಕ್ರ 3 ಬಣ್ಣ,
24 ಕಡ್ಡಿಗಳು ಎಲ್ಲ ತೀರಾ ಮಾತಾಡ್ತೀವಲ್ವಾ. ಹಾಗೆ ಇಸ್ರೇಲ್ ದೇಶದ ಫ್ಲಾಗ್ ಅಲ್ಲಿ ಸ್ಟಾರ್ ಇದೆ. ಆದ್ರೆ ಇಲ್ಲಿ ಬರೆದಿರುವಂತ ಈ ವಾಕ್ಯಕ್ಕೂ ಈ ಸ್ಟಾರ್ಗೂ ಸಂಬಂಧ ಏನು? ಏನಮ್ಮ? ಹೇಗೆ ಹಳೆಯ ಒಡಂಬಡಿಕೆಯಲ್ಲಿ ಪಾಪದ ಕುರಿತ ಎಲ್ಲ ಬರೆಯಲ್ಪಟ್ಟಿತ್ತು, ಇವತ್ತು ಪಾಪಗಳು ಹೊರಡುವ ಸ್ಥಳವೇ ಇಸ್ರೇಲ್ ದೇಶ ಆಗಿದೆ. ಸೈತಾನ ಪ್ರಪಂಚದ ಯಾವ ದೇಶದಲ್ಲೂ ಆಳ್ವಿಕೆ ಮಾಡ್ತಾನೋ ಮಾಡಲ್ವೋ, ಅವನು ಆಳ್ವಿಕೆ ಮಾಡಕ್ಕೆ ಬಯಸದೆ ಯೆರೂಸಲೇಮಲ್ಲೇ. ಏನ್ ಬರ್ತಾರೆ ಹಿಂಗೆ ಹೇಳ್ತೀರಾ ಅಂತೇಳಿ. ಅಪೊಸ್ತಲ ಕೃತ್ಯಗಳು 7ನೇ ಚಾಪ್ಟರ್ 43ನೇ ವಾಕ್ಯ ಅಣಿ ಎಡಿಗೋ ಪಡಿಗೋ. ಆಕ್ಟ್ಸ್ ಚಾಪ್ಟರ್ 7 ಅಲ್ಲಿ 43ನೇ ವಾಕ್ಯ ನೋಡಿ. ಅದಕ್ಕೆ ಬದಲಾಗಿ ನೀವು ಪೂಜಿಸಬೇಕೆಂದು ಮಾಡಿಕೊಂಡ ಮೂರ್ತಿಗಳನ್ನು, ಅಂದರೆ ಮೋಲೋಕನ ಗೂಡಾರವನ್ನು, ರೂಪಾದೇವತೆಯ ನಕ್ಷತ್ರವನ್ನು ಹೊತ್ತುಕೊಂಡು ಹೋದಿರಿ. ಆದದರಿಂದ ನಾನು ನಿಮ್ಮನ್ನು ಬಾಬೇಲಿನ ಆಚೆಗೆ ಗಡಿಪಾರು ಮಾಡುವೆನು ಎಂಬುದು. ನೋಡಿದ್ರ? ರುಂಫಾ ಏನ್ ಹೊರಗಡೆ ರುಂಫಾ ಅನ್ನುವಂತ ದೇವರನ್ನ ಇಸ್ರೇಲ್ ಜನರು ಅವತ್ತು ಆರಾಧಿಸಿದರು. ಆ ದೇವರ ರೂಪ ಅಂದ್ರೆ ನಕ್ಷತ್ರದ ರೂಪ. ಎಷ್ಟು ಜನ ಇವತ್ತು ಅಲ್ಲಿಗೆ ಬರಲಾಗಿತ್ತು? ಹಾಗಾದ್ರೆ ಇಸ್ರೇಲ್ ಫ್ಲಾಗ್ ಅಲ್ಲಿ ಏನಿದೆ ಅಂದ್ರೆ ನಕ್ಷತ್ರ ಇದೆ. ಅವ್ರು ಹೇಳ್ತಾರೆ ದಿಸ್ ಇಸ್ ಸ್ಟಾರ್ ಆಫ್ ದ ಡೇವಿಡ್ ಅನ್ಬಿಡ್ತಾರೆ. ಕೇಳಿದ್ರೆ ನಾವು ಏನಂತಾರೆ? ದಾವಿದನ ನಕ್ಷತ್ರ. ನಿಮ್ ಸಮಯ ಹತ್ರ ಹುಡ್ಕೊಂಡ್ ಬರ್ಬೇಕು. ಬೈಬಲ್ ದಾವಿದ ನಕ್ಷತ್ರ ಇದೆ, ದಾವಿದ ಚಿಗುರು ಇದೆಯಾ, ದಾವಿದ ಅಂಕುರದಲ್ಲಿದೆ, ದಾವಿದನ ಬುಡ ಅಂತೆ, ದಾವಿದ ಅನೇಕವಾಗಿ ಬರುತ್ತೆ. ಇವರು ಇಲ್ಲಿ ಈ ವರ್ಡ್ ಅನ್ನ ಕೋಟ್ ಮಾಡಿ ಹೇಳ್ತಾರೆ ದಿಸ್ ಈಸ್ ದ ಸ್ಟಾರ್ ಆಫ್ ಡೇವಿಡ್ ಅಂತಾರೆ. ಆದರೆ ಸ್ಟೀಫನ್ 1ನೇ ಶತಮಾನದಲ್ಲೇ ಪ್ರಸಂಗವನ್ನ ಮಾಡಿಬಿಟ್ಟಿದ್ದಾನೆ. ಬ್ಯಾಬಿಲೋನ್ ದೇಶಕ್ಕೆ ಅವರು ಸೆರೆಯಾಗಕ್ಕೆ ಕಾರಣವೇ 2 ದೇವರುಗಳು, ಒಂದು ಮೋಲೇಖನ ಗೂಡಾರ, ಒಂದು ರೂಫಾ ದೇವರ ನಕ್ಷತ್ರ ರೂಪ. ದಟ್ ಇಸ್ ದ ಸರ್ವಿಂಗ್ ದ ಸ್ಟಾರ್. ಆದರೆ ಒಬ್ಬ ಮನುಷ್ಯ ಈ ರೀತಿಯಾಗಿರುವಂತವನು ನಿಜವಾದ ಯಹೂದ್ಯರಿಗೆ ಏನ್ ಮಾಡ್ತಾನವನು? ಇಸ್ರೇಲ್ ದೇಶ, ಯೆರೂಸಲೇಮ್ ಅಂತ ನಾವು ಯಾವ್ದನ್ನ ಕರೀತಾ ಇದೀವೋ, ಈ ದೇಶದವರು ನಿಜವಾದಂತ ಇಸ್ರೇಲರ್ಗಳಲ್ಲ. ಎಲ್ಲಿ ತನಕ? ಯೇಸು ಕ್ರಿಸ್ತನ ರಹಸ್ಯ ಬರುವಿಕೆ ತನಕ. ಯಾಕೆ? ಇವತ್ತು ನಿಜವಾದ ಇಸ್ರೇಲ್ ಯಾರು ಗೊತ್ತಾ? ನೀವೇ. ಗಲಾತ್ಯ 6ನೇ ಚಾಪ್ಟರ್ ಅದೇ ಬಯಲ್ಪಟ್ಟಿದೆ 6:20 ನಿಜವಾದ ಇಸ್ರೇಲ್ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ ಅಂತಾನೆ. ಯಾರು ಇಸ್ರೇಲ್? ನಾವು. ಹೆಂಗ್ ಇಸ್ರೇಲರು? ಯೇಸುವಿನ ಮೇಲೆ ನಂಬಿಕೆ ಇಟ್ಟವರು, ಯೇಸುವೆ ಬರಬೇಕಾದ ದೇವರು ಅಂತ ನಂಬಿಕೆ ಇಟ್ಟವರು, ನಮ್ಮ ಪುಣ್ಯ ಕ್ರಿಯೆಯನ್ನು ಹಾಕಿಕೊಳ್ಳದೆ ಶಿಲುಬೆಯಲ್ಲಿ ಯೇಸು ಮಾಡಿ ಮುಗಿಸಿದ ಕಾರ್ಯಗಳ ಮೇಲೆ ಭರವಸೆ ಉಳ್ಳವರು ನಾವು ನಿಜವಾದ ಇಸ್ರೇಲ್. ಯಾಕಂದ್ರೆ ಹೋಮ ನೈವೇದ್ಯಗಳನ್ನ ಮಾಡದೆ, ಬಲಿಗಳ ಮೇಲೆ ಭರವಸೆ ಇಡದೆ, ಯೇಸು ತನ್ನ ದೇಹವನ್ನು ಒಂದೇ ಸಲ ಸಮರ್ಪಿಸಿ ಎಲ್ಲ ಬಲಿದ ಉನ್ನತವಾದ ಬಲಿಯಾಗಿ ಶಾಶ್ವತವಾದ ನಿಲ್ಲುವ ಬಲಿಯಾಗಿದ್ದಕ್ಕಾಗಿ ನಾವು ತಂದೆಯಾದ ದೇವರಿಗೆ ಯಾಚಕರಾಗಿದ್ದೀವಿ. ನಾವು ಸ್ಪಿರಿಚುವಲ್ ಸ್ಯಾಕ್ರಿಫೈಸ್ ಅನ್ನು ಅರ್ಪಿಸುವಂತವರು, ಅಂದ್ರೆ ಸ್ತುತಿ ಸ್ತೋತ್ರ ಘನ ಮಾನ ಸಲ್ಲಿಸುವಂತವರು, ಬಲಿ ಅರ್ಪಿಸುವಂತ ಯಾಜಕರು ನಾವಲ್ಲ. ಈ ಯಾಜಕರುಗಳೆಲ್ಲ ಯಾರು ತೆಗೆದು ಹಳೆಯ ಯಾಜಕರು ದೇವದರ್ಶನ ಗುಡಾರದಲ್ಲಿ ಸೇವೆ ಮಾಡೋರು. ನಾವೆಂಥ ಯಾಜಕಂದ್ರೆ ನಮ್ಮ ತಂದೆಯಾದ ದೇವರಿಗೆ ಸೇವೆ ಮಾಡುವಂತವರು. ಬಲಗೇತಿಂದ ಹಾಗಾದ್ರೆ ರಿಯಾಲಿಟಿ ನೋಡ್ಬೇಕು. ನಮ್ಮ ವಿಷನ್ ಏನು, ಇವರ ವಿಷನ್ ಏನು, ನಾವು ನಡೆಸಿರುವಂತ ರೀತಿಯನ್ನು, ಇವರು ನಡೆಸುವ ರೀತಿ ಏನಂದ್ರೆ ಸ್ಮರಣ ಸಭೆಯ ದೇವ ವಿಶ್ವಾಸಿಗಳು ದೇವರ ಮೇಲೆ ಬಲವಾದ ವಿಶ್ವಾಸವನ್ನ ಬಿಟ್ಟು ದೇವರ ಮೇಲೆ ಆತುಕೊಂಡು ನಕ್ಷತ್ರನ ಹುಡುಕದೆ, ರೂಫಂ ದೇವರನ್ನ ಹುಡುಕದೆ ಅವರು ದೇವರಲ್ಲಿ ಮಾತ್ರ ಭರವಸೆ ಇಟ್ಟಿದ್ರು. ಯಹೂದ್ಯರಿಗಿದಾಗಲಿಲ್ಲ. ನನ್ನ ಮೆಸೇಜ್ ನನಗೆ ತುಂಬಾ ಅರ್ಥ ಆಗಬೇಕಂದ್ರೆ ಬುಕ್ ಆಫ್ ಆಕ್ಟ್ಸ್ ಅನ್ನು ಓದ್ಕೋಬೇಕಷ್ಟೇ. ಸಭೆಗಳನ್ನ ಕೆಡಿಸಿದ್ರು, ವಿಶ್ವಾಸನ ಕೆಡಿಸಿದ್ರು, ಅವ್ರನ್ನ ಗೊಡಿದ್ರು, ಇವ್ರನ್ನ ಗೊಡಿದ್ರು. ಎಲ್ಲ ಯಾರು ಗೊತ್ತಾ? ಅನ್ಯ ಜನ ಅಲ್ಲ, ಎಲ್ಲ ಯಹೂದಿಗಳೇ. ಯಾರಮ್ಮ? ಎಲ್ಲರೂ ಹೆಚ್ಚಿನ ವಿಷಯ ಅರ್ಥ ಆಯ್ತು. ಆದರೆ ಯೆರೂಸಲೇಮಿಗೆ ಯೆರೂಸಲೇಮಿಗೆ ಈಜಿಪ್ಟ್ ಇಂದ ದೇವರ ಹೆಸರು ಕೊಡ್ತಾನಂದ್ರೆ ಆ ಯೆರೂಸಲೇಮಿಗೆ ಎಂಥ ಪಾಪಗಳು,
ಎಂಥ ದೇವರ ದೃಷ್ಟಿಗೆ ಹೊಲಸು ಅಸಹ್ಯವಾದ ಕಾರ್ಯಗಳು ನಡೀತಾ ಇದೆ. ದೇವರ ಕಾರ್ಯಕ್ಕೆ ಅಡ್ಡಿ ಬರುವವನೇ ಸೈತಾನ. ಪೇತ್ರ ಆತನಿಗೆ ಅಡ್ಡಿ ಬಂದಾಗ ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ ಅಂತ ಹೇಳಿದ್ರು ಅಂದ್ಮೇಲೆ ದೇವರ ಕಾರ್ಯಗಳಿಗೆ ಅಡ್ಡಿ ಬರ್ತಾ ಇದ್ರು ಅಂತ ಎಲ್ಲರನ್ನೂ ಯೇಸು ಹೇಳ್ತಾನೆ, ನೀನೊಬ್ಬ ಸೈತಾನ್ ಅಂತಾನೆ. ದೇವರ ಸಭೆಯನ್ನ ದೂಷಣೆ ಮಾಡೋದು, ಸಭಿಕರನ್ನ ದೂಷಿಸೋದು, ಸಭಾ ವಿಶ್ವಾಸಿಗಳನ್ನ ದೂಷಿಸೋದು, ಸೇವಕರನ್ನ ದೂಷಣೆ ಮಾಡೋದು, ಇದನ್ನ ಅತ್ಯಲ್ಪ ಅನ್ಕೊಂಡ್ಬಿಟ್ಟಿದ್ದಾರೆ. ಒಂದು ವೇಳೆ ನಿಮಗೆ ಭಯವೂ ಭೀತಿಯೂ ಇಲ್ಲದೆ ಇದ್ದರೆ ತಿಳ್ಕೊಳ್ಳಿ, ಸತ್ಯ ಹೇಳ್ತಾ ಇದ್ದೀನಿ, ದೇವರ ಸಭೆಗೆ ಸಂಬಂಧಪಟ್ಟವರು ನೀವಲ್ಲ, ಸೈತಾನನ ಸಭೆಗೆ ಸೇರಿದವರು. ಅದಕ್ಕೆ ಸಭೆಯನ್ನ ಹಿಂಸೆ ಪಡಿಸೋದು. ಆಮೇಲೆ ಹಲ್ಲೆಲೂಯಾ. ಈ ಯಹೂದಿಗಳು ರಕ್ಷಿಸಲ್ಪಟ್ಟಂತ ಯಹೂದಿಗಳನ್ನ ದೂಷಣೆ ಮಾಡೋದು. ದೂಷಣೆ ಅನ್ನುವಂಥ ಪದಕ್ಕೆ ಇಂಗ್ಲಿಷಲ್ಲಿ ಸ್ಲ್ಯಾಂಡರ್, ಸಿಂಪಲ್ ವರ್ಡ್ ಸ್ಲ್ಯಾಂಡರ್. ಆ ಸ್ಲ್ಯಾಂಡರಿಗೆ ಇನ್ನೂ ಈಸಿ ವರ್ಡ್ ಮೀನಿಂಗ್ ಏನಪ್ಪ ಅಂದ್ರೆ ಹರ್ಟ್ ಆಗೋ ರೀತಿ ಮಾತನಾಡೋದು. ಸ್ವಲ್ಪ ನೋವು ಬರೀ ಮಾತಾಡೋದು. ನೋವು ಎಲ್ಲ ಟೈಮಲ್ಲಿ ಆಗುತ್ತೆ, ನಾವು ನೋವು ಮಾಡ್ಕೊಂಡ್ರೆ. ಆದರೆ ಕಾಸು ಕೊಡೋರು ನೋವು ಮಾಡಿದ್ರೆ ಅದು ನಮ್ಗೆ ನೋವು ಆಗಲ್ಲ. ಯಾಕೆ? ಕಾಸು ಕೊಡ್ತಾರೆ. ಊಟ ಕೊಡೋರು, ಕಾಸು ಕೊಡೋರು, ಬಟ್ಟೆ ಕೊಡೋರು, ನೋಡ್ಕೊಳ್ಳೋರು ನಮ್ಮನ್ನ ನಾಯಿಂದ ಮಾತಾಡಿದ್ರು ಅದು ನಮ್ಗೇನಾಗಲ್ಲ, ನೋವಾಗಲ್ಲ. ಅದೇ ನಮ್ಗೇನು ಕೊಡದೆ ಇರೋರು ಇಷ್ಟು ಮಾತಾಡಿದ್ರು ನಮಗೆ ನೋವಾಗುತ್ತೆ. ಇದು ನಾವು ವೇಷಧಾರಿಗಳು ಹಾಕೊಳ್ಳೋದು. ಯಾವುದು ಬೇಕು ತಗೊಳ್ಳೋದು, ಯಾವುದು ಬೇಡ ಅದನ್ನ ಬಿಡೋದು. ಅದು ಸ್ಮರಣ ಸಭೆಯಲ್ಲಿರುವಂಥವರು ನಿಜವಾದಂಥ ಯೇಸುವನ್ನ ನಂಬಿರುವಂಥ ಯಹೂದಿಗಳಿಗೆ ಅಲ್ಲಿರುವಂಥ ಸುಳ್ಳಾದ ಯಹೂದಿಗಳು ದೂಷಣೆಯನ್ನ ಮಾಡಿದರು. ಅವರು ಮಾಡಿದ ಮೊದಲನೆಯ ದೂಷಣೆ ಅವ್ರು ಏನು ಮಾಡಿದ್ರು? ಮೊದಲನೇ ದೂಷಣೆ ಮಾಡಿದ್ರೆ ಯೇಸು ಕ್ರಿಸ್ತನ ಕಮ್ಯುನಿಯನ್ ಕುರಿತಾಗಿ ಅವರು ದೂಷಣೆಯನ್ನ ಮಾಡಿದ್ರು. ಯೇಸು ಹೇಳ್ತಾರೆ, ಇದು ನನ್ನ ದೇಹ, ಇದು ನನ್ನ ಮಾಂಸ ಅಂತಾನೆ ಹೇಳಿದ್ರು. ಈ ಮಾಂಸವನ್ನು ತಕ್ಕೊಂಡು ತಿನ್ನಿರಿ. ಜೀಸಸ್ ಹೇಳಿದ್ದು ಬ್ರೆಡ್ ಅನ್ನ ಹೇಳಿಲ್ಲ, ದಿಸ್ ಈಸ್ ಮೈ ಫ್ಲೆಶ್ ಹಂಗೆ ಹೇಳಿದ್ರು. ಯಹೂದ್ಯರು ಯಾರು ರಕ್ಷಿಸಲ್ಪಡದೆ ಅಂತ ಹೊರಗಿದಂತ ಯಹೂದ್ಯರು, ಯಾರೆಲ್ಲ ಸೈತಾನನ ಸಭೆಗೆ ಸೇರಲ್ಪಟ್ಟಂತ ಯಹೂದ್ಯರು, ಅವರು ಇವರನ್ನ ದೂಷಣೆ ಏನ್ ಮಾಡಿದ್ರೆ ಇವರೆಲ್ಲ ನರಮಾಂಸ ಭಕ್ಷಕರು ಎಂಬುದಾಗಿ ದೂಷಣೆ ಮಾಡಿದರು. ಅವರು ನರಮಾಂಸ ಭಕ್ಷಕರು ಅಂತ ದೂಷಣೆ ಹೇಗೆ ಮಾಡಬೇಕಾದ್ರೆ ಜೀಸಸ್ ಹೇಳಲ್ವಾ, ದಿಸ್ ಈಸ್ ಮೈ ಫ್ಲೆಶ್ ಅಂಡ್ ದಿಸ್ ಈಸ್ ಮೈ ಬ್ಲಡ್. ಅನ್ಲೆಸ್ ನೀವು ಇದನ್ನ ಕುಡಿಯದೆ ತಿನ್ನದೆ ನೀವು ನನ್ನೊಳಗಿರಕ್ಕಾಗಲ್ಲ, ನನ್ನ ಜೀವ ನಿಮ್ಮೊಳಗಿರಕ್ಕಾಗಲ್ಲ ಅಂತಂದ್ರು. ಈ ಒಂದೇ ಒಂದು ವರ್ಡ್ ಅನ್ನು ಅವರು ಇಟ್ಟುಕೊಂಡು ಈ ಯಹೂದ್ಯರು, ಕ್ರೈಸ್ತರಾದಂಥ ಯಹೂದ್ಯರಿಗೆ ಸುಳ್ಳಾದ ಯಹೂದಿಗಳು, ಸುಳ್ಳಾದ ಇಸ್ರೇಲ್ಗಳು ದೂಷಣೆ ಮಾಡಿದ್ರು. ಇವರು ರಕ್ತ ಮಾಂಸವನ್ನು ಭಜಿಸುವ ದೆವ್ವಗಳು ಏನಂತೇಳಿ ಇವತ್ತು ನಮ್ಮನ್ನ ಈ ರಕ್ತ ಮಾಂಸ ಭುಜಿಸುವಂತ ದೆವ್ವಗಳು ಎಂಬುದಾಗಿ ದೂಷಣೆ ಮಾಡದೆ ಹೋದ್ರು ತುಂಬಾ ತಿಂತಾರೆ ಅಂತ ದೂಷಣೆ ಮಾಡ್ತಾರೆ. ದೇವ ಮಕ್ಕಳಿಗೆ ದೂಷಣೆ ಮಾಡುವಂತೆ ದೇವರು ಇನ್ನೊಬ್ಬರಿಗೆ ಅಪ್ಪಣೆ ಕೊಟ್ಟಿಲ್ಲ. ನೀನು ಯಾರು ಅಂತ ಕೇಳ್ತಾನೆ. ಊಟ ನಿಂದು, ಕಾಸು ನಿಂದು, ತಿಂದ್ರೆ ತಿಂದು, ಬಿಟ್ರೆ ಬಿಡು, ಹಾಗೆ ನಿನ್ ಸೇರಿದು. ಮತ್ತೊಬ್ಬನ ತಿನ್ನೋ ವಿಚಾರದಲ್ಲಿ ತೀರ್ಪು ಮಾಡಬೇಡ. ಇವತ್ತು ಪ್ರಾಬ್ಲಮ್ ಏನಿದೆ ಕೇಳಿದ್ರೆ ನಾವು ಒಬ್ಬರನ್ನ ದೂಷಿಸ್ತೀವಿ. ಏನ್ ಮಾಡ್ತೀವಿ ದೇವರೇ? ದೂಷಣೆ ಮಾಡ್ತೀವಿ. ಅವತ್ತು ಅವರು ದೂಷಣೆ ಮಾಡಿದ್ದು ಕರ್ತನ ಭೋಜನವನ್ನ ಇಟ್ಟುಕೊಂಡು, ಇವತ್ತುವೆ ಅನೇಕರು ಧಾರ್ಮಿಕ ಕಾರ್ಯವನ್ನ ಇಟ್ಟುಕೊಂಡು ದೂಷಣೆ ಮಾಡ್ತಾರೆ. ನೋಡು, ಇವರು ನೀರಲ್ಲಿ ಮುಳುಗಿ ದೀಕ್ಷಾಸ್ನಾನ ಪಡೆದ್ಬಿಟ್ರೆ ಹೊಸ ಸೃಷ್ಟಿ ಆಗ್ಬಿಟ್ರಂತೆ, ಹೊಸದಾಗಿ ಹುಟ್ಟುಬಿಟ್ರಂತೆ. ನೀರಲ್ಲಿ ಮುಳುಗಿ ಎದ್ರೆ ಹೊಸದಾಗಿ ಹುಟ್ಟು ಬಿಡ್ತಾರಾ?
ಯಾಕೆ ನಮ್ಮ ಜಾನ್ ದ ಬ್ಯಾಪ್ಟಿಸ್ಟ್ ಕೊಟ್ಟಿದ್ದ ಬ್ಯಾಪ್ಟಿಸಮ್ಗಿಂತ ಇವ್ರು ಕೊಡುವ ಬ್ಯಾಪ್ಟಿಸಮ್ ದೊಡ್ಡದ? ಇದು ದೂಷಣೆಯ. ಎರಡನೇದಾಗಿ ದೂಷಣೆ ಮಾಡಿದ್ರು. ಯಾರನ್ನ? ಸ್ಮರಣ ಸಭೆಯ ನಿಜವಾದಂತಹ ಯಹೂದ್ಯರು. ಆ ಯಹೂದ್ಯರು ಏನ್ ದೂಷಣೆ ಮಾಡಿದ್ರೆ, ಪೌಲನು ಪತ್ರಿಕೆಯನ್ನು ಬರೆಯುವಾಗ ಒಂದು ವಿಷಯವನ್ನ ಬರೀತಾನೆ. ಪವಿತ್ರವಾದ ಮುದ್ದಿಟ್ಟು ಒಬ್ಬರನ್ನೊಬ್ಬರು, ಪವಿತ್ರವಾದ ಮುದ್ದಿಡಿರಿ ಒಬ್ಬರನ್ನೊಬ್ಬರು, ಕಿಸ್ ದ ಹೋಲಿ ಕಿಸ್ ಅನ್ನೋ ಪದವನ್ನ ಪೌಲನು ಮೆನ್ಷನ್ ಮಾಡಿದ್ದಾರೆ. ರೋಮನ್ 16:16 ಬರುತ್ತೆ, ಕೊರಿಂಥದಲ್ಲಿ ಬರುತ್ತೆ, ಥೆಸಲೋನಿಕದಲ್ಲಿ ಬರುತ್ತೆ. ಪೌಲ ಮೆನ್ಷನ್ ಮಾಡಿದ್ರೆ ಪವಿತ್ರವಾದ ಮುತ್ತಿಡಿರಿ. ಏನಿದೆ ಅಂದ್ರೆ ಸ್ತ್ರೀಯರಿಗೆ ಮುತ್ತು ಕೊಡಬೇಕು, ಗಂಡಸಿಗೆ ಮುತ್ತನ್ನ ಕೊಡಬೇಕು. ಇದನ್ನ ಅವರು ದೂಷಣೆ ಹೆಂಗ್ ಮಾಡಿದ್ರೆ, ನೋಡು ಇವರೆಲ್ಲ ಇಚ್ಛೆ ಪೂರಕರಾಗಿ ಲಸ್ಟ್ಗಳು ಉಳ್ಳವರಾಗಿ ಇವರ ಹೆಂಡತಿ ಅವ್ರ ಹೆಂಡತಿ, ಇವ್ರ ಗಂಡ ಅವ್ರ ಗಂಡ ಅಂತ ಹೇಳಿ ಒಬ್ಬರಿಗೊಬ್ಬರು ಮುತ್ತು ಕೊಡ್ತಾ ಇದ್ದಾರೆ. ದೂಷಣೆ. ಇವಾಗ ಹಳೆ ಜನ ಯಾರು ಇದು ತುಂಬಾ ಪ್ರೀತಿ ಆದಾಗ ಮಕ್ಕಳಿಗೆ ಏನ್ ಮಾಡ್ತೀವಿ, ನಾವು ಎತ್ತು ಮುತ್ತನ್ನ ಕೊಡ್ತೀವಿ. ಮುತ್ತು ಕೊಡುವಾಗ ಎಲ್ಲರೂ ರೊಮ್ಯಾಂಟಿಕ್ ಮುತ್ತು ಕೊಡ್ತಾರೆ ಅಂತ ಹೇಳಕ್ಕಾಗಲ್ಲ. ಗಂಡನೇ ಒಂದ್ಸಲ ಕೊಡುವಂತ ಮುತ್ತು, ಹೆಂಡತಿನೇ ಕೊಡುವಂತ ಮುತ್ತು ರೊಮ್ಯಾಂಟಿಕ್ ರೀತಿ ಇದ್ರೂ ಅದಕ್ಕೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ಟರೆ ಅದು ರೊಮ್ಯಾಂಟಿಕ್ ಆಗಿ ಇರಲ್ಲ, ಅಲ್ಲೊಂದು ಕಪಟ ಇರುತ್ತೆ. ಚೈನ್ ಇಸ್ಕೊಡ್ತೀರಾ, ಉಂಗುರ ಇಸ್ಕೊಡ್ತೀರಾ, ನನ್ನ ಡ್ರೆಸ್ ಇಸ್ಕೊಡ್ತೀರಾ? ಆದ್ರೆ ಈ ಮುತ್ತುಗಳೆಲ್ಲ ಬರ್ತಾ ಇರೋದು ಇಟ್ ಇಸ್ ನಾಟ್ ಕಾಲ್ಡ್ ರೊಮ್ಯಾಂಟಿಕ್ ಮುತ್ತು. ಇವರ ಆಸೆಗಳನ್ನ ಈಡೇರಿಸಿಕೊಳ್ಳಕ್ಕಾಗಿನ ಮುತ್ತು ಕೊಡೋದು. ಜೂದಾಸ್ ಕಾರಿಯೋ ಯೇಸುವನ್ನ ಮುತ್ತು ಕೊಟ್ಟು ಹಿಡಿದು ಕೊಟ್ಟ. ಪವಿತ್ರವಾದ ಪೌಲ ಹೇಳ್ತಾನೆ, ಸಭೆಯಲ್ಲಿ ಒಬ್ರಿಗೊಬ್ರು ಮುದ್ದಿಡಿ. ಅರೆ ಈ ಕಳ್ಳ ಯಹೂದಿಗಳು ದೂಷಣೆ ಮಾಡಿದ್ರು, ಇವರು ಮುತ್ತು ಕೊಡ್ತಾ ಇದ್ದಾರೆ. ಇವರೆಲ್ಲ ಇಚ್ಛೆಗಳಿಗೆ ಲಸ್ಟಿಗೆ ಒಳಗಾಗಿ ಶರೀರದಲ್ಲಿ ಪಾಪಗಳನ್ನು ಮಾಡುವಂತವರು ಎಂಬುದಾಗಿ ದೂಷಣೆ ಮಾಡಿದರು. ಎಷ್ಟು ಜನ ಅರ್ಥ ಆಯ್ತು? ಬಾಯಿಗೆ ಆಮೇಲೆ ಹೇಳ್ತಾರೆ. ಮೂರನೇದಾಗಿ ದೂಷಣೆ ಮಾಡಿದ್ರು. ಮೂರನೇದಾಗಿ ಏನ್ ದೂಷಣೆ ಮಾಡಿದ್ರೆ, ಜೀಸಸ್ ಹೇಳಿದ್ರು, ನಾನು ಸಮಾಧಾನವನ್ನ ಕೊಡೋದಕ್ಕೆ ಬರಲಿಲ್ಲ, ನಾನು ಖಡ್ಗವನ್ನ ತಂದೆ. ಹೇಗೆ? ತಾಯಿಗೆ ತಂದೆಗೆ, ಮಗಳಿಗೆ ತಾಯಿಗೆ, ಮಗನಿಗೆ ತಂದೆಗೆ, ಅತ್ತೆಗೆ ಸೊಸೆಗೆ, ಸೊಸೆಗೆ ಅತ್ತೆಗೆ ಖಡ್ಗವನ್ನ. ಈ ಆದಿಯ ಅಪೊಸ್ತಲರ ಕಾಲಗಳಲ್ಲಿ ರಕ್ಷಿಸಲ್ಪಟ್ಟವರನ್ನ ಹೆಂಗಿದ್ರು ಅಂತ ಕೇಳಿದ್ರೆ, ಜೀಸಸ್ ಹೇಳಿದ ಈ ವಾಕ್ಯದಿಂದ ಜನ ರಕ್ಷಿಸಲ್ಪಟ್ಟಿದ್ರು. ಒಂದು ಮನೆಯಲ್ಲಿ ಒಂದು ಹುಡುಗ, ಇಲ್ಲ ಒಂದು ಹುಡುಗಿ, ಇಲ್ಲ ಒಂದು ತಾಯಿ, ಇಲ್ಲ ಒಂದು ತಂದೆ, ಇಲ್ಲ ಒಂದು ಒಯ್ಯ ರಕ್ಷಿಸಲ್ಪಟ್ಟಿದ್ರು. ಇನ್ನು 3 ಮಂದಿ 4 ಮಂದಿ ರಕ್ಷಿಸಲ್ಪಟ್ಟಿರಲಿಲ್ಲ. ಇವತ್ತುವೇ ನಮ್ಮ ಸಭೆಗಳನ್ನು ನೋಡಿದ್ರೆ, ನಮ್ಮ ಸಭೆಗಳಲ್ಲಿ ಎಷ್ಟೋ ಫ್ಯಾಮಿಲಿ ನೋಡಿದ್ರೆ ಇನ್ನೂ ಒಬ್ಬರೇ ಬರ್ತಾರೆ. ಅದು ದೇವ್ರ ಕೃಪೆ. ನಮ್ಮ ಫ್ಯಾಮಿಲಿ ಎಲ್ಲ ಕುಟುಂಬ ಬರ್ತಾರೆ. ಎಲ್ಲೋ ಒಂದು 2-3 ಜನ ನೋಡೋದು, ಒಬ್ರು ಮಾತ್ರ, ತಂದೆ ಮಾತ್ರ ಬರೋದು, ತಾಯಿ ಮಾತ್ರ ಬರೋದು, ಗಂಡ ಮಾತ್ರ ಬರೋದು. ಈ ಕಳ್ಳ ಯಹೂದಿಗಳು ಹಿಂಗ್ ದೂಷಣೆ ಮಾಡ್ತಾ ಇದ್ರು. ಇವರು ಕುಟುಂಬಗಳನ್ನ ಒಡೆಯುವಂತವರು ನೋಡಿತಾರೆ. ಕುಟುಂಬ ಸಮಾಧಾನವನ್ನ ಹಾಳು ಮಾಡ್ತಾರೆ. ಕುಟುಂಬ ಸಮಾಧಾನವಾಗಿ ಇವರು ಇರಕ್ಕೆ ಬಿಡೋದೇ ಇಲ್ಲ ಅಂತೇಳಿ ದೂಷಣೆ ಮಾಡು. ಯೇಸುವಿನ ಮೊದಲೇ ಹೇಳಿದ್ರು, ಒಬ್ಬರು ರಕ್ಷಿಸಲ್ಪಡ್ತಾನೆ ಅಂತ. 4ನೇದಾಗಿ ದೂಷಣೆ ಮಾಡುದು, ಇವರು ಯಾರು ವಿಗ್ರಹಗಳನ್ನ ಇಟ್ಟುಕೊಂಡು ಆರಾಧನೆ ಮಾಡಲೇ ಇಲ್ಲ. ಏನ್ ಮಾಡಲಿಲ್ಲ? ಇವತ್ತು ಜನಗಳಿಗೆ ಏನಪ್ಪ ಅಂದ್ರೆ, ದೇವರು ಅನ್ನಕ್ಕೆ ಒಂದು ವಿಗ್ರಹ ಇರಬೇಕು ಅಂತಾರೆ. ಅಟ್ಲೀಸ್ಟ್ ಒಂದು ವಿಗ್ರಹ ಅನ್ನೋದಿದ್ರೆ ನಮ್ಮೊಂದು ಮೈಂಡ್ ಸೆಟಪ್ ಬರುತ್ತೆ, ದೇವರಲ್ಲಿ ಇದ್ದಾನೆ. ಆದ್ರೆ ದೇವರು ಆತ್ಮ ಸ್ವರೂಪನಾಗಿದ್ದಾನೆ ಅಂತೇಳಿ ಯಹೂದಿಗಳು ಮರೆತು, ಅವು ಹೇಗೆ ದೇವದರ್ಶನ ಗುಡಾರದಲ್ಲಿ ಸಿಂಬಾಲಿಕಲ್ ಆಗಿ ಕೆರೂಬಿಗಳನ್ನ ನೋಡಿಟ್ಟಿದ್ರು, ಆ ಒಡಂಬಡಿಕೆ ಮಂಜುಷ ಮೇಲೆ ನಂಬಿಕೆ ಅವರಿಗಿತ್ತು, ಆರೋರಿನ ಕೋಲಿನ ಮೇಲೆ, ಮನ್ನ ತುಂಬಿದ ಪಾತ್ರದ ಮೇಲೆ, ಧರ್ಮಶಾಸ್ತ್ರ ಮೇಲೆ ನಂಬಿಕೆ ಇತ್ತು. ಅದೇ ರೀತಿ ಲ್ಯಾಂಪ್ ಸ್ಟ್ಯಾಂಪ್ ಅನ್ನ ನೋಡಿ, ಮೇಜಿನ ರೊಟ್ಟಿಯನ್ನ ನೋಡಿ, ಧೂಪವಿದೆಯಲ್ಲ ಸಿಂಬಾಲಿಕಲ್ ಆಗಿತ್ತಲ್ಲ, ಅದೇ ರೀತಿ ನಂಬಿಕೆ ಇತ್ತು. ನಾವು ದೇವ್ರ ಬಳಿ ಬರ್ತೀವಂದ್ರೆ ನಮ್ಮೊಂದು ಸಿಂಬಾಲಿಕಲ್ ಆಗಿ ಒಂದು ಇರಬೇಕು ಆರಾಧನೆ ಮಾಡಕ್ಕೆ. ಮಾತು ಎಷ್ಟು ಚೆನ್ನಾಗಿ ಅರ್ಥ ಆಯ್ತು? ನಮಗೆ ತಾಮ್ರದ ಯಜ್ಞವೇದಿ ಇಲ್ಲ, ಅದಕ್ಕೆ ನಾವು ಶಿಲ್ಬೆಗೆ ಓಡಲ್ಲ.
ಶಿಲುಬೆಯಿಂದ ಓಡ್ ತೆಗಿತೀನಿ, ನಾ ಶಿಲುಬೆಗೆ ಕಲ್ವಾರಿಗೂ ಓಡಲ್ಲ, ಗೋಲ್ಗಟ್ಟಾಗೂ ಹೋಗಲ್ಲ. ಗಾಂಗಳ ನನಗೆ ಬೇಡ, ದೇವರ ವಾಕ್ಯ ನನಗೆ ಗಾಂಗಳ. ಹೌದಾ ಇಲ್ವಾ? ದೀಪ ಸ್ತಂಭ ನನಗೆ ಮುಖ್ಯವಾಗಿಲ್ಲ, ಯೇಸು ನನಗೆ ದೀಪವಾಗಿದ್ದಾನೆ. ಧೂಪ ಬೇಡ ನನಗೆ ಬೇಡ, ಯೇಸು ನನಗಾಗಿ ಪ್ರಾರ್ಥಿಸ್ತಾನೆ. ನೈವೇದ್ಯ ರೊಟ್ಟಿ ಬೇಡ, ಯೇಸು ದೇಹ ನನಗೆ ರೊಟ್ಟಿ ಆಗಿದೆ. ಒಡಂಬಡಿಕೆ ಮಂಜುಷ ಯೇಸು ಕ್ರಿಸ್ತನ ದೇಹವೇ ಆಗಿದೆ. ಮನ್ನ ತುಂಬಿದ ಪಾತ್ರೆ ಯೇಸುವಿನ ವಾಕ್ಯವಾಗಿದೆ. ಆರೋಗ್ಯದ ಕೋಲು ಯೇಸುವಿನ ಪುನರುತ್ಥಾನವಾಗಿದೆ. ದಶ ಆಜ್ಞೆಗಳು ಯೇಸುವಿನ ಮಾತುಗಳಾಗಿದೆ. 2 ಕೆರೂಬಿಗಳು ಪರಿಶುದ್ಧ ಸ್ಥಳವಾಗಿದ್ದ ಕೃಪಾಸನ ದೇವರೇ ಆಗಿದ್ದಾನೆ. ನಾವು ಇವುಗಳೆಲ್ಲ ಸಿಂಬಾಲಿಕಲ್ ಆಗಿ ಬಯಲುಪಟ್ಟ ನಿಮಿತ್ತವಾಗಿ ಇಸ್ರೇಲ್ ಜನರಿಗೆ ಯಹೂದಿ ಒಂದು ಫೇತ್ ಇತ್ತು. ನಾವು ದೇವರ ಬಳಿ ಬರುವಾಗ ಇವುಗಳ ಸಿಂಬಾಲಿಕ ಇಟ್ಕೊಂಡು ನಾವು ದೇವ್ರ ಏನ್ ಮಾಡ್ತೀವಿ? ಆರಾಧನೆ ಮಾಡ್ತೀವಿ. ಆದ್ರೆ ನಾವಿಲ್ಲಿ ಹೇಳಿದ್ದೀವಿ ಯಹೂದಿಗಳ ಸಿಂಬಾಲಿಕ ಇದೆಯಾ ನೋಡಿ. ನಾನು ಹಿಂದೆ ಹೇಳಿದ್ದೀನಿ, ನಾವು ಯಹೂದ್ಯರಾಗೋದಿಲ್ಲ, ಯಹೂದ್ಯರಂತೆ ನಡೆಯೋದಿಲ್ಲ, ಯಹೂದ್ಯರಂತೆ ಜೀವಿಸೋದಿಲ್ಲ. ಯಹೂದಿಗಳ ಹಬ್ಬವನ್ನು ನಾವು ಆಚರಿಸೋರಲ್ಲ, ನಾವು ನಿಜವಾದ ಕ್ರೈಸ್ತರು. ಸ್ಟಾರ್ಟ್ ಆಗ್ಬಿಟ್ಟಿದೆ. ಅನೇಕರು ಪಸ್ಕಾ ಹಬ್ಬ ಆಚರಿಸ್ತಾ ಇದ್ದಾರೆ, ಅನೇಕರು ಪೆಂಟೆಕಾಸ್ಟ್ ಆಚರಿಸ್ತಾ ಇದ್ದಾರೆ, ಅನೇಕರು ಮಹಾ ಪಾಪ ನಿವೇದನ ದಿನವನ್ನು ಆಚರಿಸ್ತಾ ಇದ್ದಾರೆ. ಇನ್ನು ಸ್ವಲ್ಪ ವರ್ಷಗಳಾಗ್ಬಿಟ್ರೆ ಯಹೂದಿಗಳ ಹಬ್ಬಗಳೆಲ್ಲ ಆಚರಿಸಿ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಪ್ರಸಂಗ ಸ್ಟಾರ್ಟ್ ಮಾಡ್ಬಿಟ್ಟು, ನೀನು ಯಹೂದ್ಯನಾಗದ ಹೋದರೆ ಪರಲೋಕ ರಾಜ್ಯ ನಿನಗಿಲ್ಲ. ಇದು ಯಾರ್ದಿದೆಲ್ಲ? ಶೈತಾನ್. ಜ್ವರಗಳಲ್ಲಿ ಶೈತಾನ್ ಅಂತ ಇದ್ರೆ ನಿಮಗೆ ಅವರು ಸ್ಲ್ಯಾಂಡರ್ ಮಾಡಕ್ಕೆ ಇನ್ನೊಂದು ಕಾರಣ ಏನಪ್ಪ ಅಂದ್ರೆ, ಈ ಯಹೂದಿಗಳೆಲ್ಲ ಈ ಸೀಸರ್ ಅನ್ನ, ಅಂದ್ರೆ ರೋಮ ಚಕ್ರವರ್ತಿಯನ್ನ, ಸೀಸರ್ನ ನಂಬ್ತಾ ಇದ್ರು ಅವರೆಲ್ಲ. ಆದ್ರೆ ಈ ಕ್ರೈಸ್ತರುಗಳು ಅವನ ಒಂದು ವಿಗ್ರಹದ ಮುಂದೆ ಧೂಪವನ್ನು ಹಾಕುತ್ತಾ ಇರಲಿಲ್ಲ. ನಿಜವಾದ ಕ್ರೈಸ್ತರುಗಳು ಮಾತ್ರವೇ ರೋಮಲ್ಲಿರುವಂತ ಸೀಸರ್ ಎ ಲಾರ್ಡ್, ಅವನೊಬ್ಬ ಕರ್ತ ಅಂತ ಒಪ್ಪಿಕೊಂಡು ಬಾಯಲ್ಲಿ ಅರಿಕೆ ಮಾಡ್ತಾ ಇರಲಿಲ್ಲ. ಅದ ಕಳ್ಳಾದ ಯಹೂದಿಗಳು ಸೀಸರ್ನ ನಂಬ್ತಾ ಇದ್ರು. ಈ ಜನಕ್ಕೆ ವಾಕ್ಯ ಅರ್ಥ ಇದೆ? ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕುವಾಗ ಪಿಲಾತ ಮಾತಾಡ, ಹೇ ಸೀಸರ್ ಹೊರತು ನಮಗೆ ಯಾರು ರಾಜ ಅನ್ನೋದು ಏನಂತಾರೆ? ಸೀಸರ್ ಹೊರತು ಹೆಂಗೆ ಸಾಧ್ಯ? ಅವರು ಯೆಹೋವನೇ ನಿನಗೆ ರಾಜನಾಗಿರುವಾಗ, ಯೆಹೋವನೇ ನಿನಗೆ ಕರ್ತನಾಗಿರುವಾಗ, ಯೆಹೋವನೇ ನಿನಗೆ ದೇವರಾಗಿರುವಾಗ ನೀ ಹೆಂಗೆ ಹೇಳಿದೆ ಸೀಸರನೇ ನಮಗೆ ದೇವರು? ಪಿಲಾತನ ಮುಂದೆ ಅವತ್ತು ಹೇಳಿದ್ರು. ಅಲ್ಲಿ ಏನ್ ತಿಳಿತೀವಿ ಅಂದ್ರೆ, ಈ ಒಂದು ಕಳ್ಳ ಯಹೂದಿಗಳೆಲ್ಲ ಅವತ್ತು ಸೀಸರನ್ನ ಕರ್ತ ಎಂಬುದಾಗಿ ಹರಿಕೆ ಮಾಡಿ ಧೂಪ ಹಾಕ್ತಾ ಇದ್ರು. ಆದರೆ ನಿಜವಾದ ಯಹೂದಿಗಳು ಬಾಯಲ್ಲಿ ಅರಿಕೆ ಮಾಡಿ ಯೇಸುವೆ ನೀನೇ ಕರ್ತ ಅಂತ ಹೇಳ್ತಾ ಇದ್ರು. ಸೀಸರಿಂದ ಕರ್ತ ಅಂತ ಅರಿಕೆ ಮಾಡಿದ್ರೆ ಬದುಕಿಕೊಳ್ತಾ ಇದ್ದ ಭೂಮಿಯಲ್ಲಿ, ಯೇಸುವನ್ನ ಕರ್ತ ಅಂತ ಅರಿಕೆ ಮಾಡಿದ್ರೆ ಭೂಮಿಯಲ್ಲೂ ಪರಲೋಕದಲ್ಲೂ ಬದುಕಿಕೊಳ್ತಾನೆ. ಜೋರಾಗಿ ಆಮೇಲೆ ಅಲ್ಲೇಲುಯಾ, ಆಮೇಲೆ ಅಲ್ಲೇಲುಯಾ. ದೂಷಣೆಗಳು ಯಾರಿಗೆ? ದೂಷಣೆಗಳು ಸುಳ್ಳಾಗಿರುವಂತ ಯಹೂದಿಗಳು ಸತ್ಯವಾದ ಯಹೂದಿಗಳಿಗೆ ದೂಷಣೆ ಮಾಡ್ತಾ ಇದ್ರು. ಇವತ್ತು ನಾವು ದೂಷಿಸ್ತಾ ಇದೀವ? ಸಹೋದರನ ದೂಷಿಸ್ತಾ ಇದೀವ? ಸಹೋದರನ ದೂಷಿಸ್ತಾ ಇದೀವ? ಮನಸ್ಸಲ್ಲಿ ದೂಷಿಸ್ತಾ ಇದೀವ? ಯೋಚಿಸ. ದಾವೀದನು ಯೆಹೋವನ ಮುಂದೆ, ಒಡಂಬಡಿಕೆ ಮಂಜೂಷನ ಮುಂದೆ ಕುಣಿದು ಕುಪ್ಪಳಿಸಿ ಡ್ಯಾನ್ಸ್ ಆಡ್ಕೊಂಡು ಬರುವಾಗ ಆ ವಾಕ್ಯ ಹೇಳುತ್ತೆ, ಮೀಕಳು ತನ್ನ ಮನಸ್ಸಿನಲ್ಲಿ ದಾವೀದನನ್ನ ತಿರಸ್ಕರಿಸಿದಳು, ನಿಂದಿಸಿದಳು. ಸಭೆಗಳಲ್ಲಿ, ಆರಾಧನೆಯಲ್ಲಿ, ಮ್ಯೂಸಿಕ್ ಬಾರಿಸುವಾಗ, ಪ್ರಸಂಗ ಮಾಡುವಾಗ ಅನೇಕ ಅವ್ರ ಹೆಂಡತಿರೇ ಅವ್ರ ಗಂಡರನ್ನ ಒಳಗೆ ದೂಷಿಸ್ತಾ ಇರ್ತಾರೆ, ಮಕ್ಕಳು ದೂಷಿಸ್ತಾ ಇರ್ತಾರೆ. ದೇವರ ಕಾರ್ಯಗಳಲ್ಲಿ ನಾವು ದೂಷಣೆ ಮಾಡಬಾರದು. ನಿಮಗೆ ಮಾಡಕ್ ಬರಲ್ಲ ಆದರೆ ಮಾಡುವಂಥವ್ರನ್ನ ಹಿಂದೆ ಹರ್ಟ್ ಆಗೋ ರೀತಿ ಮಾತಾಡಬೇಡಿ. ಹೌದಾ ಇಲ್ವಾ? ನಿಜಾನ? ಇವತ್ತು ನಮ್ಮ ಸಭೆಗಳಲ್ಲಿ ಬರೀ ಹಿಂದೆ ಮಾತಾಡೋದೇ ಜಾಸ್ತಿ, ಬರೀ ಹಿಂದೆ. ಒಂದು ವಿಚಾರ ನಾನು ತಿಳ್ಕೊಂಡೆ, ಯಾರು ಸರಿ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವ್ರ ಮಹಿಮೇನ ಎಲ್ಲ ಕಳೆದ. ಅದಕ್ಕೆ ಆ ಕಳೆದೋದಂತ ಪರಿಸ್ಥಿತಿ ಜೀವನ ನಾವಿರೋದು ಇವತ್ತು.
ಹಾಗಾಗಿ ಒಬ್ಬೊಬ್ರು ಒಂದೊಂದು ರೀತಿ ನಡ್ಕೋತಾರೆ, ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾತಾಡ್ತಾರೆ, ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಇರ್ತಾರೆ. ಒಬ್ಬರು ಒಂದ್ ಕಡೆ ಒಳ್ಳೆಯವರು, ಒಬ್ಬರು ಒಂದ್ ಕಡೆ ಕೆಟ್ಟವರು, ಒಂದ್ ಕಡೆ ನೀತಿವಂತರು, ಒಂದ್ ಅನೀತಿವಂತರು, ಒಂದ್ ಕಡೆ ಧರ್ಮವಂತರು, ಒಂದ್ ಅನೀತಿವಂತರಾಗಿ ಜೀವಿಸ್ತಾ ಇದ್ದಾರೆ. ದೇವ ಮಕ್ಕಳೇ, ನಾನು ನಿಮ್ಮ ಕುರಿತು ಒಂದು ವಿಚಾರ ಹೇಳ್ತಾ ಇದ್ದೀನಿ. ನಿಮ್ಮ ಮನಸ್ಸಲ್ಲಿ ಯಾರಾದ್ರೂ ನೀವು ದೂಷಿಸ್ತಾ ಇದ್ದೀನಿ ಅಂದ್ರೆ ಪ್ರಸಂಗ ಹೇಳ್ತಾನೆ, ನಿನ್ನ ಮನಸ್ಸಿನಲ್ಲಿ ಯಜಮಾನನು ದೇವರನ್ನು ದೂಷಿಸಬೇಡ. ರಾತ್ರಿ ಹೊತ್ತು ಕಾಗೆಗಳು ಬಂದು ಎತ್ತುಕೊಂಡು ಹೋಗಿ ಅವನಿಗೆ ಹೇಳ್ಬಿಡುತ್ತೆ. ನೀ ಹಾಸಿಗೆಯಲ್ಲಿ ಮಲಗಿರುವಾಗ ದೂಷಿಸಬೇಡ, ಬೆಡ್ರೂಮ್ ಅಲ್ಲಿ ನೀವು ದೂಷಿಸಬೇಡ, ಆಫೀಸಲ್ಲಿ ದೂಷಿಸಬೇಡ ಅಂದ್ರೆ ನೀವು ಯಾರನ್ನಾದ್ರೂ ದೂಷಿಸ್ತಾ ಇದ್ದೀರಾ? ನೀನೊಳಗೆ ದೇವರ ಆತ್ಮ ಇಲ್ಲ. ದೂಷಣೆ ಮಾಡೋನು ಸೈತಾನನ ಸಭೆಗೆ ಸೇರಿದವನು. ಇಷ್ಟೇ ಹೇಳೋದು. ನಮ್ಮ ಸಭೆಯಲ್ಲಿ ನೀವು ಯಾರಿಗಾದ್ರೂ ದೂಷಣೆ ಮಾಡಿದ್ರೆ ನೀವು ಸೈತಾನ ಸಭೆಗೆ ಸೇರಿದ್ದೀರಿ. ಅದಕ್ಕೆ ನಿಮ್ಗೆ ಆತ್ಮದ ಬೆಲೆ ಗೊತ್ತಿಲ್ಲ. ಆ ಆತ್ಮ ರಕ್ಷಣೆ ಹೊಂದಕ್ಕೆ, ಆ ಆತ್ಮ ಸಭೆಗೆ ಬರಕ್ಕೆ, ಆ ಆತ್ಮ ಪರಲೋಕಕ್ಕೆ ಬರಕ್ಕೆ ಯೇಸು ರಕ್ತವನ್ನ ಸುರಿಸಿದ್ದಾನೆ. ಯೇಸು ರಕ್ತ ಸುರಿಸಿ ಕೊಂಡುಕೊಂಡು ಬಂದಂತ ಆತ್ಮವನ್ನ ನಿಮ್ಮ ಬಾಯ ಮಾತುಗಳಿಂದ ನಾಶ ಮಾಡ್ತಾ ಇದ್ದೀರಾ. ಬೇಡಿ. ಯಾಕೆ ದೇವರಿಗೆ ನಾವು ಶತ್ರುವಾಗಿ ಮಾರ್ಪಟ್ಟು ಕರ್ತನು ನಮ್ಮ ಮೇಲೆ ಯುದ್ಧಕ್ಕೆ ಬರಬೇಕು. ನಾವು ದೇವರಿಗೆ ಸಹಾಯಕರಾಗಿ ನಿಂತುಕೊಳ್ಳೋಣ. ಹೇಳಿ, ದೇವರಿಗೆ ಸಹಾಯಕರಾಗಿ ನಿಂತುಕೊಳ್ಳೋಣ. ಜೊರಾಗಿ ನಂಬರ್ 1, ಸಭೆಯಲ್ಲಿ ಯಾರುವೇ ತನ್ನ ಗಂಡನನ್ನ ಹೆಂಡ್ತಿರು, ವಿಶೇಷವಾಗಿ ಹೆಂಡ್ತಿರು, ಮನಸ್ಸಲ್ಲೂ ಕನಸಲ್ಲೂ ದೂಷಣೆ ಮಾಡಬಾರ್ದು. ನೀ ಮಾಡಿದ್ರೆ ನೀ ಸೈತಾನನ ಸಭೆಗೆ ಸೇರಿದವು. ನೀ ಕರ್ತನ ತಗೋಬಹುದು, ಸಭೆಗೆ ಬರ್ಬೋದು, ಪ್ರೇಯರ್ ಮಾಡ್ಬೋದು, ಮೇಲ್ ಮಾತ್ರ ಖಂಡಿತ ಹೋಗಲ್ಲ. ಹಾಗೆ ಪ್ರತಿ ಗಂಡ ತನ್ನ ಹೆಂಡತಿಯನ್ನ ದೂಷಣೆ ಮಾಡಬಾರ್ದು. ಪ್ರತಿ ಮಕ್ಕಳು ತಮ್ಮ ತಂದೆ ತಾಯಿನ ದೂಷಣೆ ಮಾಡಬಾರ್ದು. ತಂದೆ ತಾಯಿಗೆ ಮಕ್ಕಳು ದೂಷಣೆ ಮಾಡಿದ್ರೆ ಬೇಗ ಸತ್ತೋಗ್ತಾರೆ ಮಕ್ಕಳು ಭೂಮಿಯಲ್ಲಿ ಬೇಗ ಸಾಯಕ್ಕೆ ಏನು ಕಾರಣ ಅಂದ್ರೆ ಅವರು ತಂದೆ ತಾಯಿಗೆ ದೂಷಣೆ ಮಾಡ್ತಾರೆ. ಹಾಗೆ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ದೂಷಿಸಬಾರ್ದು. ಒಡ ಹುಟ್ಟಿದವರು, ಸಂಬಂಧಿಕರು, ಬಂಧು ಬಾಂಧವರು, ನೆರೆಯವರಿಗೆ ಯಾರನ್ನು ದೂಷಿಸಬೇಡಿ. ಅವ್ರು ಬೇಕಾದ್ರೂ ನಿಮಗೆ ದೂಷಣೆಗಳನ್ನು ಮಾಡಲಿ. ಎಲ್ಲಾ ದೂಷಣೆಗಳು ಯೇಸು ಸ್ವಾಮಿ ಮೇಲೆ ಬಂದಿದೆ. ಹಾಗೆ ನಿಮ್ಮ ಮೇಲೆ ದೂಷಣೆಗಳು ಬರಲಿ, ನನ್ನ ಮೇಲೆ ದೂಷಣೆಗಳು ಬರಲಿ. ಆದರೆ ನಾವು ಅವರ ಮೇಲೆ ದೂಷಣೆಗಳನ್ನ ಹಾಕೋದು ಬೇಡ. ಹಾಕೋದು ಬೇಡ. ಹೆಚ್ಚಿನ ವಿಷಯ ಅರ್ಥ ಆಯ್ತು? ಪ್ರಾರ್ಥನೆ ಮಾಡಬಹುದಾ? ಎದು ನಿಂತ್ಕೊಳ್ತೀರಾ? ಇವತ್ತು ನಾನು ಹೇಳಿದ ವಿಷಯ ಇಷ್ಟೇನೆ. ನಾವು ಸಭೆಯಲ್ಲಿ ಒಬ್ಬರಿಗೆ ತೊಂದರೆ ಮಾಡ್ತೀವಂದ್ರೆ, ನಾವು ಸಭೆಯಲ್ಲಿ ಒಬ್ರಿಗೆ ಹಿಂಸೆ ಮಾಡ್ತೀವಂದ್ರೆ, ನಾವು ಸಭೆಯಲ್ಲಿ ಒಬ್ಬರಿಗೆ ನೋವು ಮಾಡ್ತೀವಂದ್ರೆ ನಾವು ದೇವ್ರ ಮಕ್ಕಳಲ್ಲ. ನಿಮ್ಮ ಮನೆಯಲ್ಲೇ ನೀವು ಒಬ್ಬರಿಗೆ ನೋವು ಮಾಡ್ತೀರಾ ಅಂದ್ರೆ ನೀವು ದೇವ್ರ ಮಕ್ಕಳಲ್ಲ. ನಿಮ್ಮಿಂದ ಒಂದು ಬಡ ವಿಶ್ವಾಸಿಗೆ ನೋವಾಗುತ್ತೆ ಅಂದ್ರೆ ನೀವು ದೇವ್ರ ಮಕ್ಕಳಲ್ಲ. ಸುಮ್ಮನೆ ದೇವ್ರ ಮಕ್ಕಳು ಅನ್ಕೊಂಡ್ಬಿಟ್ಟು ನಿಮ್ಮ ಬಾಯಿ ಮಾತುಗಳಿಂದ, ನಿಮ್ಮ ನಡತೆಯಿಂದ ಅವ್ರ ಮನಸ್ಸು ನೋವು ಮಾಡಿ, ಅವ್ರ ಹೃದಯ ನೋವು ಮಾಡಿ, ಅವ್ರ ಸಭೆಗೆ ಬರ್ದಿರಂಗೆ, ಅವ್ರ ಆಲೆಗೆ ಬರ್ದಿರಂಗೆ, ಅವ್ರ ಪ್ರೇಯರ್ ಬರ್ದಿರಂಗೆ ನೀವು ಕಾರಣರಾಗ್ಬಿಟ್ರೆ ನಿಮ್ಮನ್ನ ದೇವ್ರು ಕರೀತಾನೆ, ನೀವು ಸೈತಾನನ ಸಭೆಯವರಪ್ಪ, ನೀವು ನನ್ನ ಸಭೆಯವರು ಅಲ್ಲ. ಹಾಗೆ ಅವ್ರು ದೂಷಣೆ ಮಾಡಿದ್ರು, ಅವ್ರು ಬೈದ್ರು, ಅವ್ರು ಅಂದ್ರು, ಅದನ್ನ ಇಟ್ಕೊಂಡು ದೊಡ್ಡದಾಗಿ ಮಾಡ್ಕೊಂಡು ನಾನು ಅದಕ್ಕೆ ಬರಲ್ಲ, ಇದಕ್ಕೆ ಬರಲ್ಲ ನೀವು ದೂರ ಹೋದ್ರೆ ನೀವೇ ಸೈತಾನನ ಸಭೆಯವರು. ಯಾಕೆ? ಯೇಸು ಸ್ವಾಮಿ ಸಮಾಧಾನಕ್ಕೆ ಕಾರಣನು, ಗಲಿಬಿಲಿಗೂ ಗೊಂದಲಕ್ಕೂ ಕಾರಣನಲ್ಲ. ಯೇಸು ಸ್ವಾಮಿಯಿಂದ ಶ್ರಮಿಸಲ್ಪಡದ ಯಾವ ಪಾಪ ಇಲ್ಲವೇ ಇಲ್ಲ ಅಂದಮೇಲೆ, ಹಾಗೆ ನಾವು ಶ್ರಮಿಸದ ಯಾವ ಪಾಪಗಳು ನಮಗೆ ಇಲ್ಲವೇ ಇಲ್ಲ. ಅರ್ಚನೆಗೆ ಅರ್ಥ ಇದೆ ಇಲ್ಲಿ? ನಿಮ್ಮೊಳಗೆ ಯಾರ ಮೇಲೆ ವಿರೋಧತ್ವ, ವೈರತ್ವ, ಹಗೆತನ, ದ್ವೇಷ, ಕಳ್ಳತನ, ಮೋಸ, ವಂಚನೆಗಳಿದ್ರೆ ನೀವು ಒಬ್ರಿಗೊಬ್ರು ಸಮಾಧಾನವಾಗ್ಬಿಟ್ಟು ನಿಮ್ಮ ತಪ್ಪನ್ನ ಒಪ್ಪಿಕೊಂಡು ಮಾತು ಬಿಟ್ಟಿದ್ರೆ ಮಾತಾಡಿ ಜೊತೆ ಇರಬೇಕು. ಒಂದು ವೇಳೆ ನೀವು ರೋಷ ಇಟ್ಕೊಂಡು ಸಾಧಿಸ್ತೀನಿ ಮುಂದೆ ಹೋದ್ರೆ ನಿಮ್ಮ ಆತ್ಮ ನಷ್ಟಪಟ್ರೆ ಅದು ನಾನಂತೂ ಕಾರಣ ಆಗಲ್ಲ. ಇವತ್ತು ಕರ್ತನ ಸಭೆಯಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ, ನೀವು ಯೇಸು ಸ್ವಾಮಿಯ ಸಭೆಯ ಮಕ್ಕಳು, ನೀವು ದೇವರ ನಿಜವಾದ ಇಸ್ರೇಲ್ಯರು, ನೀವೇ ದೇವರ ನಿಜವಾದ ಯಹೂದಿಗಳು. ಆದರೆ ಸೈತಾನನ ಸಭೆಗೆ ಸೇರಿದಂತವನ ಆಗಬೇಡಿ. ಕೈಗಳ ಮೇಲೆತ್ತಿಕೊಂಡು ನೋಡಿ, ನಿಮ್ಮ ಕೈಗಳಲ್ಲಿ ಕೋಪ ಕ್ರೋಧ ಇದೆ ನೋಡಿ,
ನಿಮ್ಮ ಕೈಗಳಲ್ಲಿ ಕೋಪವು ಕ್ರೋಧವು ಇದೆಯಾ ನೋಡಿ. ನಿಮ್ಮ ಕೈಗಳಲ್ಲಿ ಕೆಟ್ಟದು ಮೋಸವಿದೆಯಾ ನೋಡಿ. ನಿಮ್ಮ ಹೃದಯದಲ್ಲಿ ಯಾರ ಮೇಲೆ ವಿರೋಧತ್ವವು ಹಗೆತನವು ದ್ವೇಷವು ಇದೆಯಾ ನೋಡಿ. ನಿಮ್ಮ ಒಳಗೆ ಯಾರ ನಿಮಗೆ ಆಗದೇ ಇದ್ದಾರಾ ನೋಡಿ. ನೀವು ಯಾರನ್ನು ಇಷ್ಟಪಡದೇ ಇದ್ದೀರಾ ನೋಡಿ. ಹಾಗೆ ಯೇಸುಸ್ವಾಮಿ ನಿಮಗೂ ನೋಡಿದ ನನಗೂ ನೀನು ಇಷ್ಟ ಇಲ್ಲ ಅಂದ್ಬಿಡ್ತಾನೆ. ಒಪ್ಪಿಸ್ಕೊಡಿ. ನಿಮ್ಮ ಹೃದಯ ಯೇಸುಸ್ವಾಮಿಗೆ ಬೇಕಾಗಿದೆ. ನಿಮ್ಮ ಸ್ವಭಾವಗಳು ಬದಲಾವಣೆ ಆಗಬೇಕಾಗಿದೆ. ನಿಮ್ಮ ಗುಣಗಳು ಬದಲಾವಣೆ ಆಗಬೇಕಾಗಿದೆ. ನೀವು ಮಾರ್ಪಡಬೇಕಾಗಿದೆ. ನೀವು ಹಿಂಸೆ ಅನುಭವಿಸಬೇಕು, ಆದರೆ ಹಿಂಸೆ ಇನ್ನೊಬ್ರು ಕೊಡಬಾರ್ದು. ನೀವು ಬಾಧೆ ಅನುಭವಿಸಬೇಕು, ಇನ್ನೊಬ್ಬರಿಗೆ ಬಾಧಕವಾಗಿರಬಾರ್ದು. ನೀವು ನೋವು ಅನುಭವಿಸಬೇಕು, ಇನ್ನೊಬ್ಬರಿಗೆ ನೋವಾಗಿರಬಾರ್ದು. ಯಾಕಂದ್ರೆ ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವಂತ ನೀವು ಯೇಸು ಸ್ವಾಮಿಯಂತೆ ನೀವು ಜೀವನ ಇರುತ್ತೆ. ಯೇಸು ಯಾರು ನಿಂದಿಸಲಿಲ್ಲ. ಯೇಸು ಯಾರು ಕಪಟ ಮಾಡಲಿಲ್ಲ. ಯೇಸು ಪ್ರತಿಯಾಗಿ ಬೈಯಲಿಲ್ಲ. ಯೇಸು ಪ್ರತಿಯಾಗಿ ದೂಷಿಸಲಿಲ್ಲ. ಯೇಸು ಪ್ರತಿಯಾಗಿ ಕೋಪಿಸಿಕೊಳ್ಳಿಲ್ಲ. ಯೇಸು ಎಲ್ಲರಿಗೂ, ಹುಡುಕುವವರಿಗೂ ಹುಡುಕದಿರುವವರಿಗೂ ತನ್ನ ಪ್ರೀತಿಯನ್ನ ತೋರಿಸಿದರು. ದೇವ ಮಕ್ಕಳೇ, ನೀವು ಪ್ರೀತಿಯನ್ನ ತೋರಿಸಬೇಕು. ಒಂದು ವೇಳೆ ಇವತ್ತು ವಾಕ್ಯವನ್ನ ಕೇಳುವಾಗ ನಿಮ್ಮ ಮನಸ್ಸಲ್ಲಿ ನಿಮ್ಮ ಒಡ ಹುಟ್ಟಿದವರು, ನಿಮ್ಮ ಸಂಬಂಧಿಕರು, ನಿಮ್ಮ ಜೊತೆಯವ್ರ ಮೇಲೆ ಕೋಪಿಸ್ಕೊಂಡು ಅವ್ರ ಮನೆಗೆ ಹೋಗದೆ ಅಥವಾ ಸೇರದೆ ಮಾತಾಡದೆ ಏನೋ ನಡೆದ ಘಟನೆಗಳೆಲ್ಲ ಒಳಗಿಟ್ಕೊಂಡು ಜೀವನ ಮಾಡ್ತಾ ಇದ್ರೆ ಇವತ್ತು ಮಾನಸಾಂತರ ಈಗ ಮಾನಸಾಂತರ ಹೊಂದಬೇಕು. ನಿಮ್ಮ ಮಕ್ಕಳಲ್ಲಿದ್ದ ಬೀಜವನ್ನ ಬಿತ್ತಬಾರ್ದು. ನೀವು ಕೆಡದ ಮಾತ್ರ ಮಕ್ಕಳನ್ನ ಕೆಡಿಸಬಾರದು. ನೀವು ದೇವರ ಸಭೆಗೆ ಸೇಲ್ಪಟ್ಟ ಹಾಗೆ ನಿಮ್ಮ ಮಕ್ಕಳು ದೇವರ ಸಭೆಯಲ್ಲೇ ಇರಬೇಕು. ಪರಿಶುದ್ಧವಾದ ತಂದೆ, ಯೇಸುವಿನ ನಾಮದಲ್ಲಿ ಇದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನಿಸಿದ್ದು ದ ಸೆನೆಗೆ ಆಫ್ ದ ಸೇಟನ್, ಸೈತಾನನ ಸಭಿಕರು ಅಂತೇಳಿ. ಯಾರು ಅಂದರೆ ನಿಜವಾದ ಯಹೂದ್ಯರಿಗೆ ಸುಳ್ಳಾದ ಯಹೂದ್ಯರು ಹಿಂಸೆ ಮಾಡೋದು, ತೊಂದರೆ ಮಾಡೋದು, ಕಾಟ ಕೊಡೋದು, ನಿಂದಿಸೋದು, ಅವಮಾನ ಪಡಿಸೋದು, ಇಂಥವರ ಕುರಿತು ಕರ್ತನೆ ಅಬ್ಬಾ ನಿನ್ನ ಆತ್ಮನ ಮುಖಾಂತರ ಮಾತನಾಡಿದೆ. ನಿನ್ನ ಮಕ್ಕಳು ಈ ವಾಕ್ಯಗಳನ್ನ ಕೇಳಿದ್ದಾರಪ್ಪ. ಇವರ ಕಣ್ಗಳನ್ನ ತೆರೆಯ ಮಾಡಿದ್ದೀರಿ ಸ್ತೋತ್ರ. ಹೃದಯವನ್ನ ತೆರೆಯ ಮಾಡಿದ್ದೀರಿ ಸ್ತೋತ್ರ. ಎಲ್ಲ ವಂಚನೆಗಳು, ವೇಷಗಳು, ಕಪಟಗಳು, ಕಹಿಗಳು, ಕ್ರೋಧಗಳು, ಮತ್ಸರಗಳು, ಹಗೆತನ, ದ್ವೇಷಗಳು ಈ ಕ್ಷಣ ಮೊದಲುಗೊಂಡು ಇವರು ಯಾರು ನಿಂದಿಸದೆ, ತಿರಸ್ಕರಿಸದೆ, ತುಚ್ಛೀಕರಿಸದೆ, ಅವಮಾನಿಸದೆ, ಬದಲಾಗಿ ಪ್ರೀತಿಸಕ್ಕೆ ಇವರಿಗೆ ಸಹಾಯ ಮಾಡಪ್ಪ. ಈ ವಾಕ್ಯವನ್ನ ಕೇಳಿದ ಇವರ ಜೀವನದಲ್ಲಿ ಕ್ರಿಯೆಗಳು ನಡೆಯಲಿ, ಇವರ ಮನಸ್ಸಲ್ಲಿ ಕ್ರಿಯೆಗಳು ನಡೆಯಲಿ, ಇವರ ದೇಹದಲ್ಲಿ ಕ್ರಿಯೆಗಳು ನಡೆಯಲಿ ಅಂತ ನಿನ್ನ ಪಾದದಲ್ಲಿ ಬೇಡುತ್ತೇನೆ. ನಿತ್ಯ ಜೀವ ಹೊಂದಿಕೊಳ್ಳಕ್ಕೆ ಎಲ್ಲ ರೀತಿಯನ್ನು ಸಿದ್ಧ ಮಾಡು. ನಿನ್ನ ನಾಮ ಪರಿಶುದ್ಧವಾಗಿರಿಸಲ್ಪಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಒಳ್ಳೆಯ ತಂದೆ, ಆಮೆನ್. ನಮ್ಮ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮ ದೇವರ ಪ್ರೀತಿ, ಐಕ್ಯತೆ, ಅನ್ಯೋನ್ಯತೆ, ಹೊಂದಾಣಿಕೆ, ಒಗ್ಗಟ್ಟು ನಮ್ಮ ಸಭಿಕರ ಸಂಗಡ ಯೇಸು ಕ್ರಿಸ್ತನು ಬರುವ ಸಮಯದ ತನಕವೂ ಇರಲಿ.